Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ exercise 7.9 ಕಂಪ್ಲೀಟ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ exercise 7.9 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈ ಕ್ಲಾಸ್ ಅಲ್ಲಿ exercise 7.9 ಸಾಲ್ವ್ ಮಾಡೋಣ. ಓಕೆ, 7.9 ಎಕ್ಸರ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣ ಅಂದ್ರೆ ಸೊ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಎಕ್ಸರ್ಸೈಸ್ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ವಿತ್ ಕಾನ್ಸೆಪ್ಟ್ ಅಂಡ್ ಎಕ್ಸಾಂಪಲ್ಸ್. ಬಟ್ ಪ್ರೀವಿಯಸ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಕೇಳೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ನಿಮ್ಗೆ ನಾನು ಮಾಡಿಸಿದ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ ಆ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ನಾನು ಯಾವ ತರ ನಾನು ಸಾಲ್ವ್ ಮಾಡಿಸಿದ್ದೀನಿ ಅಂದ್ರೆ ಈಗ ಸಪೋಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ಕೊಳ್ಳಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಯಾವ ತರದ ಕ್ವಶನ್ಸ್ ಕೇಳ್ತಾರೆ, ಒಂದು MCQ ಕ್ವಶನ್, ಓಕೆ, ಒಂದು 3 ಮಾರ್ಕ್ಸ್ ಕ್ವಶನ್, ಒಂದು 5 ಮಾರ್ಕ್ಸ್ ಕ್ವಶನ್. MCQ ಕ್ವಶನ್ ಮೇಲೆ ಒಂದು ಕ್ವಶನ್, ಒಂದು ವಿಡಿಯೋ. ಓಕೆ, ನೆಕ್ಸ್ಟ್ ಅದೇ ತರ 3 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ, ಅದೇ ತರ 5 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ. ಈ ತರ ನಾನು ಆ ಚಾಪ್ಟರ್ ಇಂದ ಯಾವ್ಯಾವ ತರದ ಕ್ವಶನ್ ಕೇಳ್ತಾರೆ ಯಾವ್ಯಾವ ತರದ್ದು ನಾವು ವಿಡಿಯೋಸ್ ಮಾಡಿದೀನಿ. ಅಂದ್ರೆ ಒನ್ MCQs ಒಂದು ವಿಡಿಯೋ, 3 ಮಾರ್ಕ್ಸ್ ಒಂದು ವಿಡಿಯೋ, ಓಕೆ, 5 ಮಾರ್ಕ್ಸ್ ಇಂದ ಒಂದು ವಿಡಿಯೋ. ಈ ತರ ವಿಡಿಯೋಸ್ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಮಾಡಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಂದು ಪ್ಲೇ ಲಿಸ್ಟ್, ಮತ್ತೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಮ್ಯಾಟ್ರಿಸಸ್ ಒಂದು ಪ್ಲೇ ಲಿಸ್ಟ್, ಅದೇ ತರ ಡಿಟರ್ಮಿನೆಂಟ್ಸ್ ಒಂದು ಪ್ಲೇ ಲಿಸ್ಟ್. ಈ ತರ ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ ನಾನು. ಓಕೆ, ನಾನು ಈವನ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡು ಸಾಲ್ವ್ ಮಾಡಿಸಿದ್ದೀನಿ. ಅದರದ್ದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ. ಅದರ ಲಿಂಕ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಸೊ ನೋಡಿ, ನಾನು ಮಾಡಿಸಿದ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದೇ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ತಗೊಂಡು ಸಾಲ್ವ್ ಮಾಡಿ, ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೀವು ಪ್ರೀವಿಯಸ್ ನೀವು ಎಕ್ಸಾಮ್ ಬರ್ದಿರ್ತಿರಲ್ಲ, ಪ್ರೀವಿಯಸ್ ಇಯರ್ಸು ಮತ್ತೆ ಅಥವಾ ನಿಮ್ಗೆ ಫಸ್ಟ್ ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್ ಟೆಸ್ಟ್, ಅದರಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಅದರಿಂದ ನಾನು ಮಾಡಿಸಿದ ಕ್ವಶನ್ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ ಬಂದಿರ್ತವೆ. ಓಕೆ, ಅದಕ್ಕೋಸ್ಕರ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದರದ್ದು PDF ನೋಟ್ಸು ಇದೆ, PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದೂ ಇದೆ. ಓಕೆ, ಅಂಡ್ ಇನ್ನೊಬ್ರಿಗೆ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಪೀಡ್ ಅನ್ಸಿದ್ರೆ ಅವ್ರು ಏನ್ ಮಾಡಿ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಲೋ ಅನ್ಸುತ್ತೆ ಅವ್ರು ಏನ್ ಮಾಡಿ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಕ್ಸರ್ಸೈಸ್ 7.9 ಎಕ್ಸರ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣ. ಅಂದ್ರೆ ಫಸ್ಟ್ ನೋಡಿ, ಎವಾಲ್ಯುಯೇಟ್ ದಿ ಇಂಟಿಗ್ರಲ್ಸ್ ಇನ್ ಎಕ್ಸರ್ಸೈಸ್ 1 to 8. 1 to 8 ಕ್ವಶನ್ ಏನ್ ಕೊಟ್ಟಿದ್ದಾನಲ್ಲ, 1 to 8 ಕ್ವಶನ್ಸ್ ಏನಿದಾವ ಅದು ಇಂಟಿಗ್ರಲ್ಸ್ ಕಂಡುಹಿಡಬೇಕು. ಅದ್ರದ್ದು ಇಂಟಿಗ್ರಲ್ಸ್ ಯೂಸಿಂಗ್ ವಾಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಇಂಟಿಗ್ರಲ್ಸ್ ಕಂಡುಹಿಡಬೇಕು. ಅದನ್ನ ಹೆಂಗ್ ನೋಡಿ, ಇದು ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1 ಫ್ರಮ್ 0 to 1. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕು. ಸೊ ಕೊಟ್ಟಿರೋದು ಹೆಂಗ್ ಕೊಟ್ಟಿರೋದು ಹಂಗೆ ಬರ್ಕೊಳ್ತೀನಿ. ಜಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to 1 x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕು. ನೋಡಿ, ಇದರಲ್ಲಿ ಯಾವ್ದೊಂದು ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇದೊಂದು ಟರ್ಮ್ ಬರ್ತಿದೆ. ಬೇಕಾದ್ರೆ ಇದನ್ನ ಟರ್ಮ್ ತಗೊಂಡು x ಸ್ಕ್ವೇರ್ ಪ್ಲಸ್ 1 ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ, ಹೌದಾ? ಓಕೆ, ಅದಕ್ಕೋಸ್ಕರ ಇದನ್ನ t ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ನಾವು ಈ ತರ ಬಹಳಷ್ಟು ಕ್ವಶನ್ ಮಾಡಿದೀವಿ. ಓಕೆ, ಪ್ರೀವಿಯಸ್ ಎಕ್ಸರ್ಸೈಸ್ ಅಲ್ಲಿ. ಓಕೆ, ಅದಕ್ಕೋಸ್ಕರ ಸೊ ಅದೇ ತರ ನೋಡಿ, ಅದೇ ತರ ಇದೆ. x ಸ್ಕ್ವೇರ್ ಪ್ಲಸ್ 1 ತಗೊಂಡು t ಅಂತ ತಗೊಳ್ಳೋಣ. x ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು t ಅಂತ ತಗೊಳ್ಳಿ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ ನಾವು x ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, 1 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಅದೇ ತರ t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ, dt ಡಿವೈಡೆಡ್ ಬೈ dx. ಓಕೆ, ನಾವು ಇಲ್ಲೇನಿದೆ, ಸೊ ನಾವು ಜಸ್ಟ್ ಸಿ ಹಿಯರ್ ದಿಸ್ ಐ ವಿಲ್ ರೈಟ್ ಇಟ್ ಆಸ್ ನೌ ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಪ್ಲಸ್ 1 ಅಂತ ತಗೊಂಡು t ಅಂತ ತಗೊಂಡು t ಬರ್ಕೊಳ್ಳಿ, x ಇಂಟು dx. ಓಕೆ, ಇದು dx ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ x ಇಂಟು dx. ಓಕೆ, ಈ 2 ನ ಇಲ್ಲಿ ತರೋಣ. ವೈ ಬಿಕಾಸ್ ಇಲ್ಲಿ x ಇಂಟು dx ಅಷ್ಟೇ ಐತಿ, ಅದಕ್ಕೋಸ್ಕರ ಏನಾದ್ರೆ t 2 ನ ಇಲ್ಲಿ ತಂದ್ರೆ ಏನಾಗುತ್ತೆ dt ಡಿವೈಡೆಡ್ ಬೈ 2. ಅಂದ್ರೆ ನಾವು ಜಸ್ಟ್ x ಇಂಟು dx ಯು ಕ್ಯಾನ್ ಇಟ್ ಆಸ್ dt ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಅಂದ್ರೆ x ಇಂಟು dx ಯು ಕ್ಯಾನ್ ಇಟ್ ಆಸ್ dt ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಈಗ ಲಿಮಿಟ್ಸ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಮಾಡುವಾಗ 0 ಇಂದ 1 ಇತ್ತು. ನಾವು ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು t ಮಾಡುವಾಗ ಈ ಚೇಂಜ್ ಆಗ್ತವೆ. ಓಕೆ, ಯಾವ ತರ ಚೇಂಜ್ ಆಗ್ತದೆ ನೋಡಿ. ಈಗ x ಈಸ್ ಈಕ್ವಲ್ ಟು ಏನಿದೆ 0 ಇದೆ, x ಈಸ್ ಈಕ್ವಲ್ ಟು 0 t ವ್ಯಾಲ್ಯೂ ಏನ್ ಬರುತ್ತೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಓಕೆ, t ದಟ್ ಈಸ್ ಈಕ್ವಲ್ ಟು 0 ಸ್ಕ್ವೇರ್. ಓಕೆ, 0 ಸ್ಕ್ವೇರ್ ಪ್ಲಸ್ 1. 0 ಸ್ಕ್ವೇರ್ ಅಂದ್ರೆ 0 ಆಗುತ್ತೆ, 0 ಪ್ಲಸ್ 1 ಅಂದ್ರೆ 1 ಆಗುತ್ತೆ. x ಈಸ್ ಈಕ್ವಲ್ ಟು 0 t ವ್ಯಾಲ್ಯೂ ಏನ್ ಬಂತು 1 ಬಂತು, 1 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದಾಯ್ತಾ? ನೆಕ್ಸ್ಟ್ x ವ್ಯಾಲ್ಯೂ 1 ಇದ್ದಾಗ t ವ್ಯಾಲ್ಯೂ ಏನ್ ಬರುತ್ತೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ t ದಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ 1. 1 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 1 ಆಗುತ್ತೆ, 1 ಪ್ಲಸ್ 1 ಅಂದ್ರೆ ದಟ್ ಈಸ್ 2 ಆಗುತ್ತೆ, 2 ಬರ್ಕೊಳ್ಳಿ. ಇದು ಹಿಯರ್ ಇಟ್ ಈಸ್ 2. ಓಕೆ, ಇದು ಕಾನ್ಸ್ಟೆಂಟ್ ಹೊರಗೆ ಬರ್ತೀನಿ, 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ t ಫ್ರಮ್ where to where 1 to 2. ಓಕೆ, 1/2 ಹೆಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/t ಅಂದ್ರೆ ಏನೋ ದಟ್ ಈಸ್ log t ಆಗುತ್ತೆ ನೋಡಿ, log t. ಸೊ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ ಸರ್ ಲಿಮಿಟ್ಸ್ 1 to 2. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಲಿಮಿಟ್ಸ್ 1/2 we will write as it is log of ಫಸ್ಟ್ t ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ log 2
minus of t plus l ಆಮೇಲೆ 1 log 1. Okay, so this log 1 value is nothing but what? Log 1 value is 0 always. Log 1 value ಯಾವತ್ತಿದ್ರೆ ಏನು ಬರುತ್ತೆ 0 ಬರುತ್ತೆ. ಅದಕ್ಕೋಸ್ಕರ 0 ಬರ್ಕೊಳ್ತೀನಿ. 1/2 I will write as it is. Log 2 also I will write as it is. This will become what? 0. So now 0 log 2 minus 0 ಅಂದ್ರೆ log 2 ನೇ ಬರುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ಬರೀರಿ 0 ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಬೇಕಾದ್ರೆ ಬರ್ಕೊಳ್ಳೋಣ. Okay, 1/2 you write as it is, log into log. ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ, ಇಂಟಿಗ್ರೇಷನ್ ಆಫ್ ರೂಟ್ ಸೈನ್ ಪೈ ಕಾಸ್ ಟು ದಿ ಪವರ್ 5 ಪೈ, ಓಕೆ, ಫ್ರಮ್ ವೇರ್ ಟು ವೇರ್ 0 to π/2. ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು. ಫಸ್ಟ್ ಏನು ನೋಡಿ, ರೂಟ್ ಒಳಗಡೆ ಏನಿದೆ, ಸೊ ಇದು ನಾರ್ಮಲ್ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಓಕೆ, ಅದಕ್ಕೋಸ್ಕರ ರೂಟ್ ಒಳಗಡೆ ಏನಿದೆ ಅದನ್ನ ಟಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋದ್ರೆ ಈಸಿ ಆಗುತ್ತೆ ಕ್ವಶನ್ ಯಾವ್ದಿದ್ರಿ. ಓಕೆ, ನಾವು ಬಟ್ ಇದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಇದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ಇದನ್ನ ಫಸ್ಟ್ ನೋಡಿ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಫ್ರಮ್ 0 to π/2 ಇದೆ ಇದು. ಓಕೆ, ದಟ್ ಈಸ್ ರೂಟ್ ಆಫ್ ಸೈನ್ ಪೈ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆನಾ, cos to the power 5 you can write as cos to the power 5 pi you can write as cos to the power 4 pi into cos pi ಅಂತ ಬರಿಬಹುದು. ಓಕೆ, ಇದು ಡಿ ಪೈ ಹಂಗೆ ಬರ್ಕೊಳ್ಳಿ. Okay, now just see, so integration of 0 to π/2 you write as it is. Okay, this root sin pi also you write as it is. Now you just see cos square pi. Okay, cos to the power 4 pi you can write as, ನಮ್ಗೆ ಏನು ಬರಿಬಹುದು ಅಂದ್ರೆ just see I will write as cos to the power 4 pi I can write as, now cos square pi whole square ಈ ತರ ಬರಿಬಹುದು. ಓಕೆ, ಅದೇ ತರ ನಾವು cos square pi we can write as 1 minus sin square pi ಅಂತ ಬರಿಬಹುದು. 1 minus sin square pi whole power 2. ಓಕೆ, ಈ ತರ ಬರೀತೀನಿ ನೋಡಿ. ಸೊ ನಾವು this we can write as, now 1 minus sin square pi whole square. Okay, now you just write as cos pi you write as it is, d pi you write as it is. Now ಸೊ ಎಲ್ಲೆಲ್ಲಿ ಸೈನ್ ಪೈ ಇದೆ ಅಲ್ಲಿ ಏನು ತಗೊಂಡ ಟಿ ಅಂತ ತಗೊಂಡ. ಓಕೆ, ಎಲ್ಲೆಲ್ಲಿ ಸೈನ್ ಪೈ ಇದೆ ಅಂತ ತಗೊಂಡ ಅದನ್ನ ಟಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ಅವಾಗ ಈಸಿ ಆಗುತ್ತೆ ನೋಡಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ. ಓಕೆ, ನಾವು ಸೊ ದಟ್ ಈಸ್ ಸೈನ್ ಪೈ ದಟ್ ಈಸ್ ಈಕ್ವಲ್ ಟು ಟಿ. ಓಕೆ, ನಾವು ವಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪೈ ಮಾಡೋಣ. ನೀವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪೈ ಮಾಡಿದ್ರೆ ಸೈನ್ ಪೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಪೈ ಆಗುತ್ತೆ. ಕಾಸ್ ಪೈ ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಪೈ ಬರುತ್ತೆ ನೋಡಿ. ಓಕೆ, ನಾವು ಜಸ್ಟ್ ಈ ಡಿ ಪೈ ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ದಟ್ ಈಸ್ ಕಾಸ್ ಪೈ ಇಂಟು ಡಿ ಪೈ ದಟ್ ಈಸ್ ಈಕ್ವಲ್ ಟು ಡಿ ಟಿ ಬರೀಬೋದು. ಓಕೆ, ಇಲ್ಲಿ ನೋಡಿ ಇಲ್ಲಿದೆ ಕಾಸ್ ಪೈ ಡಿ ಪೈ ವಿ ಕ್ಯಾನ್ ರೈಟ್ ಆಸ್ ಕಾಸ್ ಪೈ ಡಿ ಪೈ ಕ್ಯಾನ್ ರೈಟ್ ಡಿ ಟಿ ಅಂತ ಬರೀತೀನಿ ನೋಡಿ. ದಟ್ ಈಸ್ ನಾವು ಬಟ್ ಸೊ ನಾವು ಸೈನ್ ಪೈ ಇಸ್ ನಥಿಂಗ್ ಬಟ್ ವಾಟ್, ಸೈನ್ ಪೈ ಇಸ್ ನಥಿಂಗ್ ಬಟ್ ಏನು ತಗೊಳ್ಳಿ ಟಿ ಅಂತ ತಗೊಳ್ಳಿ, ದಟ್ ಈಸ್ ಟಿ ಆಗುತ್ತೆ. ದಿಸ್ ಇಸ್ 1 minus t square, okay, whole square. Okay, cos pi d pi we can write as dt ಅಂತ ಬರಿಬಹುದು, dt ಅಂತ ಬರಿತೀನಿ. ಓಕೆ, ಈಗ ಲಿಮಿಟ್ಸ್ ಚೇಂಜ್ ಆಗುತ್ತೆ. ಲಿಮಿಟ್ಸ್ ಎಲ್ಲಿಂದ 0 to π/2 ಇತ್ತಾ, ಈಗ ಲಿಮಿಟ್ಸ್ ಆಗುತ್ತೆ. ಈಗ ನೋಡಿ x t is equal to pi is equal to ಇಂಟಿಗ್ರೇಷನ್ ಇದ್ರೆ ಎಕ್ಸ್ಪೆಕ್ಟ್ ಟು ಪೈ ಇದ್ದಾಗ 0 ಇತ್ತು, ಪೈ is equal to 0 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ, t that is equal to sin 0. ಓಕೆ, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, 0 ಪೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin 0 is ಅಂತ ಮಾಡಿ 0 ಹೌದಾ, ಅಂದ್ರೆ ಪೈ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಅಂತ 0 ಬರುತ್ತೆ. ಅದೇ ತರ ಪೈ ವ್ಯಾಲ್ಯೂ is π/2 ಇದ್ದಾಗ, ಪೈ ವ್ಯಾಲ್ಯೂ π/2 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ಟಿ ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ π/2 ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ π/2 ಇಸ್ ನಥಿಂಗ್ ಬಟ್ 1 ಹೌದಾ, ಅದೇ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಹಿಯರ್ ಇಟ್ ಈಸ್ 1 ಬರುತ್ತೆ ನಮ್ಗೆ. ಓಕೆ, ನಾವು ಇದು ನೋಡಿ ಇದನ್ನ ಫರ್ದರ್ ಇಂಟಿಗ್ರೇಷನ್ ಮಾಡೋಣ ನೋಡಿ. ಸೊ ದಟ್ ಈಸ್ 0 to 1 ಇಂಟಿಗ್ರೇಷನ್ 0 to, ಸೊ ದಿಸ್ ಇಸ್ ಟಿ ರೂಟ್ ಟು ಟಿ ಇಸ್ ನಥಿಂಗ್ ಬಟ್ ಟಿ ಟು ದಿ ಪವರ್ 1/2 ಅಂತ ಅರ್ಥ, ಟಿ ಟು ದಿ ಪವರ್ 1/2. ಸೊ ಇದು ಯಾವ ಫಾರ್ಮೆಟ್ ಇದೆ, a minus b ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದೆ. a minus b ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದ್ರೆ ಅಂದ್ರೆ ಏನ್ ಬರಿಬಹುದು, ನಮಗೆ 1 ಸ್ಕ್ವೇರ್, ಓಕೆ, ಪ್ಲಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ ಟಿ ಟು ದಿ ಪವರ್ 4 ಆಗುತ್ತೆ. ಓಕೆ, ಮೈನಸ್ 2t ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದ್ರೆ ಇಷ್ಟು ಬರುತ್ತೆ ನೋಡಿ, ಇಷ್ಟು ಬರುತ್ತೆ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದ್ರೆ ಇಷ್ಟು ಬರುತ್ತೆ, ಇಷ್ಟು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಟಿ ಟು ದಿ ಪವರ್ 1/2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ನಾವು ಇಂಟಿಗ್ರೇಷನ್ ಆಫ್ 0 to 1 ಟಿ ಟು ದಿ ಪವರ್ 1/2 ಇಂಟು 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. 1 ಇಂದ ಟಿ ಟು ದಿ ಪವರ್ 1/2 ಮಲ್ಟಿಪ್ಲೈ ಟಿ ಟು ದಿ ಪವರ್ 1/2 ಆಗುತ್ತೆ. ಓಕೆ, ನೆಕ್ಸ್ಟ್
plus t to the power 1 by 2 into t to the power 4. 1 by 2 plus 4 you can write as now 2 4 is 8. 8 plus 1 ಅಂದ್ರೆ ಎಷ್ಟಾಗುತ್ತೆ 9 divided by 2 ಆಗುತ್ತೆ. ಅಂದ್ರೆ ಇದೇನಾಗುತ್ತೆ t to the power 1 by 2 plus t to the into t to the power 4 I can write as t to the power 9 by 2 minus 2 you write as it is t to the power 2 t to the power 2 into t to the power 2 as t to the power 1 by 2 into t to the power 2 ಅಂದ್ರೆ 1 by 2 plus 2 2 2 is 4 4 plus 1 is 5 ಅಂದ್ರೆ t to the power 5 by 2 ಓಕೆ ಇದು t to the power 5 by 2 ಆಗುತ್ತೆ ನೋಡಿ ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಿಬೇಕು ಓಕೆ ಇದ್ರದ್ದು ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ ಈಗ ಸಪರೇಟ್ ಇಂಟಿಗ್ರೇಷನ್ ಏನಾಗುತ್ತೆ ಅಂದ್ರೆ ಸೊ ನಾವು ಹಿಯರ್ ದಿಸ್ ಲಿಮಿಟ್ಸ್ ಹೆಂಗಿದೆ ಹಂಗೆ ಲಾಸ್ಟಿಗೆ ಬರ್ಕೊಂಡ್ರೆ t to the power 1 by 2 ಇಂಟಿಗ್ರೇಟ್ ಮಾಡ್ತೀನಿ ನೋಡಿ ಫಸ್ಟ್ ಓಕೆ ನಾವು ಜಸ್ಟ್ t to the power 1 by 2 ಇಂಟಿಗ್ರೇಟ್ ಮಾಡಿ t to the power 1 by 2 plus 1 divided by 1 by 2 plus 1 ಹೌದಾ ನೆಕ್ಸ್ಟ್ t to the power 9 by 2 ನ ಇಂಟಿಗ್ರೇಟ್ ಮಾಡ್ತಾರೆ t to the power 9 by 2 plus 1 divided by 9 by 2 plus 1 ಓಕೆ minus 2 ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಂಡು t to the power 5 by 2 ನ ಇಂಟಿಗ್ರೇಟ್ ಮಾಡಿದ್ರೆ t to the power 5 by 2 plus 1 divided by 5 by 2 plus 1 ಓಕೆ ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ ಲಿಮಿಟ್ಸ್ ದಟ್ ಈಸ್ 0 to 1 ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸೊ t to the power 1 by 2 plus 1 ಅಂದ್ರೆ t to the power 3 by 2 ಬರ್ತದೆ this will become t to the power 3 by 2 divided by this is 3 by 2 okay next plus okay this is t to the power 9 by 2 plus 1 ಅಂದ್ರೆ 2 into 1 is 2 ಆಗುತ್ತೆ 2 plus 9 ಅಂದ್ರೆ 11 ಆಗುತ್ತೆ this is t to the power 11 by 2 divided by 11 by 2 okay minus 2 you write as it is t to the power 5 by 2 plus 1 ಅಂದ್ರೆ 2 1 is 2 2 plus 5 ಮಾಡಿದ್ರೆ 7 ಆಗುತ್ತೆ t to the power 7 by 2 t to the power 7 by 2 divided by 7 by 2 ಹೋಲ್ ಪವರ್ ಏನಿದೆ ಸಾರಿ ಲಿಮಿಟ್ಸ್ ಎಲ್ಲಿಂದಲೇ 0 to 1 ಓಕೆ ಇಷ್ಟಿದೆನಾ ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ ಓಕೆ ಎಲ್ಲೆಲ್ಲಿ ಟಿ ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಬರ್ಕೊಳ್ಳೋಣ ನೋಡಿ ಸೊ ದಿಸ್ 2 ಮೇಲೆ ಹೋಗುತ್ತೆ 2 divided by 3 ಓಕೆ 2 divided by 3 t to the power 3 by 2 ಆಗುತ್ತೆ ನೆಕ್ಸ್ಟ್ ಪ್ಲಸ್ ಇದು ಮೇಲೆ ಹೋಗುತ್ತೆ 2 divided by 11 t to the power 11 by 2 ಆಗುತ್ತೆ ನೆಕ್ಸ್ಟ್ ಮೈನಸ್ ಆಫ್ ಇದು ಮೇಲೆ ಅಂದ್ರೆ 2 into 2 ಮಾಡಿದ್ರೆ 4 ಆಗುತ್ತೆ 4 divided by 7 t to the power 7 by 2 you write as it is now limit substitute ಮಾಡಿ ಎಲ್ಲಿಂದ ಎಲ್ಲವರೆಗೆ 0 to 1 ಓಕೆ ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ LL t ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ 1 ಸಬ್ಸ್ಟಿಟ್ಯೂಟ್ ಮಾಡಿ LL t ದಲ್ಲಿ ಏನು ಸಬ್ಸ್ಟಿಟ್ಯೂಟ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ ಆಮೇಲೆ ಮೈನಸ್ ಆಫ್ LL t ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ 0 ಸಬ್ಸ್ಟಿಟ್ಯೂಟ್ ಈ t ಯಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ there is 2 by 3 t to the power okay 2 by 3 t to the power 1 t to the power 3 by 2 is 1 to the power 3 by 2 ಅಂತ ಅರ್ಥ ಓಕೆ ಇಷ್ಟ ಆಯ್ತಾ ನೆಕ್ಸ್ಟ್ ಪ್ಲಸ್ 2 divided by 11 t to the t plus 1 ಇದೆ 1 ಪ್ಲೇಸ್ ಅಲ್ಲಿ 1 to the power 11 by 2 ಓಕೆ ನೆಕ್ಸ್ಟ್ minus 4 by 7 you write as it is t to the power 7 ಬಟ್ ಅಂದ್ರೆ 1 to the power 7 by 2 ಓಕೆ ನಾವು ಇಷ್ಟು ಬಂತ ನೆಕ್ಸ್ಟ್ ಮೈನಸ್ ಆಫ್ ಇದಾಯ್ತಾ ಮೈನಸ್ ಆಫ್ ಇದು 0 ಸಬ್ಸ್ಟಿಟ್ಯೂಟ್ ಎಲ್ಲ 0 ನೇ ಆಗ್ಬಿಡುತ್ತೆ ಇಲ್ಲಿ 0 ಆಗ್ಬಿಡುತ್ತೆ 0 ನೇ ಆಗ್ಬಿಡುತ್ತೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಕಾಗಿಲ್ಲ ನಾವು 1 to the power anything is 1 ನೇ ಆಗುತ್ತೆ that is why 2 by 3 write as it is plus 2 divided by 11 you write as it is next minus 4 divided by 7 you write as it is ಓಕೆ ಇವು ಮೂರದು LCM ತಗೊಳ್ಳಿ ಓಕೆ 3 7 and 11 LCM ತಗೊಂಡ್ರೆ ಏನಾಗುತ್ತೆ ನಮಗೆ that is 33 into 7 ಮಾಡಿದ್ರೆ that is 7 3 is 21 7 3 is 21 7 3 is 21 21 23 231 ಆಗುತ್ತೆ ನೋಡಿ so here it is 231 okay now 3 how much ನಮಗೆ 231 ಅಂದ್ರೆ 377 ಜ ಓಕೆ 377 ಜ ನಮಗೆ 231 ಬರುತ್ತೆ ಅದೇ 11 how much ಜ 231 ಬರುತ್ತೆ ಅಂದ್ರೆ 1121 ಜ 231 ಬರುತ್ತೆ ಅದೇ ತರ 7 how much ಜ 231 ಬರುತ್ತೆ ಅಂದ್ರೆ 733 ಜ 231 ಬರುತ್ತೆ ಓಕೆ ಇದು ಮಲ್ಟಿಪ್ಲೈ ಮಾಡಿ 2 into 77 ಅಂದ್ರೆ 7 2 ಜ 14 ಆಗುತ್ತೆ 7 2 ಜ 14 plus 1 ಅಂದ್ರೆ 15 154 ಆಗುತ್ತೆ ಓಕೆ ಪ್ಲಸ್ 2 into 1 is 2 ಆಗುತ್ತೆ ನೆಕ್ಸ್ಟ್ 2 2 ಜ 4 ಆಗುತ್ತೆ 4 ನೆಕ್ಸ್ಟ್ ಮೈನಸ್ ಆಫ್ 4 3 ಜ ಎಷ್ಟಾಗುತ್ತೆ 12 ಆಗುತ್ತೆ 4 3 ಜ 12 ಆಗುತ್ತೆ ಓಕೆ 4 3 ಜ 12 ಆಗುತ್ತೆ ಮತ್ತೆ 4 3 ಜ 12 ಆಗುತ್ತೆ 12 plus 1 ಆಗುತ್ತೆ 13 ಆಗುತ್ತೆ ಓಕೆ ಇಷ್ಟೇ ಆಡ್ ಮಾಡಿ ಓಕೆ 154 plus 42 154 plus 42 ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ this is 196 ಆಗುತ್ತೆ 196 ಅಲ್ಲಿ 132 ಕಳೀರಿ ಓಕೆ 6 ಅಲ್ಲಿ 2 ಹೋದಾಗ 4 ಆಗುತ್ತೆ 9 ಅಲ್ಲಿ 3 ಹೋದಾಗ 6 ಆಗುತ್ತೆ ಇದು 0 ಆಗುತ್ತೆ 64 ಓಕೆ ನಾವು ವಾಟ್ ಯು ಲೆಫ್ಟ್ ವಿತ್ 64 divided by 231 ಬರುತ್ತೆ ನೋಡಿ
64 divided by 213. This is what the answer. This video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question. Okay, ಇಲ್ಲಿಂದ ನೋಡಿ, ಇಲ್ಲಿ pause ಮಾಡ್ಕೊಂಡು ಬರ್ಕೊಳ್ಳಿ first. Okay, ಇಲ್ಲಿ pause ಮಾಡ್ಕೊಳ್ಳಿ. Okay, question number 3 ನೋಡಿ ಏನಿದೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫ್ರಮ್ 0 to 1. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಸೊ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಸೈನ್ 2x ಇನ್ ಟರ್ಮ್ಸ್ ಆಫ್ ಟ್ಯಾನ್ ಗೊತ್ತಿರಬೇಕು. ಓಕೆ, ಸೈನ್ 2x ದಟ್ ಈಸ್ ಈಕ್ವಲ್ ಟು 2 tan x. ಓಕೆ, 2 tan x ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ x. ಹೌದಾ? ಈ ಫಾರ್ಮೆಟ್ ಇದೆ ಇದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ, ಎಕ್ಸ್ ತೆಗೆದು ಟ್ಯಾನ್ ಎಕ್ಸ್ ಆಗ್ಬಿಟ್ರೆ ಸೈನ್ 2x ಆಗ್ಬಿಡುತ್ತಿದ್ದು. ಅವಾಗ ಸೈನ್ ಇನ್ನೊಂದು ಸೈನ್ ಕ್ಯಾನ್ಸಲ್ ಮಾಡ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೊಳ್ಳಿ. ಓಕೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೊಳ್ಳಿ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಸೈನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. 1 plus tan square theta. Okay, dx you write as it is, integration from 0 to 1. Okay, ಇಷ್ಟ ಇದೆ. And now, so ಇದನ್ನ ಏನ್ ಮಾಡೋಣ? So that is sin inverse of okay, this you can write sin 2 theta ಅಂತ ಬರಿಬಹುದು. sin 2 theta ಅಂತ ಬರುತ್ತೆ. So dx also we will convert. Okay, dx also we will convert. ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕನ್ವರ್ಟ್ ಮಾಡೋಣ ಅಂತ ತಡ್ರಿ. ಇದು ಹೆಂಗಿದೆ 0 to 1. Okay, sin inverse sin ಕ್ಯಾನ್ಸಲ್ ಮಾಡಿ, dx you write as it is. ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 0 to 1 2 theta dx ಬಂತು. ಓಕೆ, ನಾವು dx we should write in the form of d theta. ಹೌದಾ? ಓಕೆ, ಬಿಕಾಸ್ ಇಲ್ಲಿ theta ಅಷ್ಟೇ ಬಂದಿದೆ. dx you can write as, ನಾವು x ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta ಮಾಡ್ತೀನಿ. ಓಕೆ, ಅವಾಗ ಏನಾಗುತ್ತೆ, dx ಡಿವೈಡೆಡ್ ಬೈ d theta ದಟ್ ಈಸ್ ಈಕ್ವಲ್ ಟು tan theta ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, secant square theta ಬರುತ್ತೆ. ಹೌದಾ? ಓಕೆ, secant square theta. ಓಕೆ, d theta ನ ಹಾಕಿ ತೊಗೊಳ್ಳಿ, ಬಿಕಾಸ್ dx ಹ್ಯಾವ್ ಟು ರಿಪ್ಲೇಸ್, dx ಇರಬಾರ್ದಿಲ್ಲ. dx ದಟ್ ಈಸ್ ಈಕ್ವಲ್ ಟು secant square theta into d theta. Okay, ಅಂದ್ರೆ dx you can write as secant square theta into d theta. ಇಲ್ಲಿ ಬರೀತೀನಿ ನೋಡಿ, that is integration of 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, theta ಅಷ್ಟೇ ಬರ್ಕೊಳ್ತೀನಿ. secant square theta I will write as it is, at secant square theta d theta I will write as it is. Okay, ಈಗ ಲಿಮಿಟ್ಸ್ ಚೇಂಜ್ ಮಾಡಕ್ ಹೌದಾ? ಓಕೆ, x ವ್ಯಾಲ್ಯೂ 0 ಇದ್ದಾಗ theta ವ್ಯಾಲ್ಯೂ ಏನ್ ಬರುತ್ತೆ ಕಂಡು. why? because here we are integrating with respect to theta. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡಿ, ಇದನ್ನ ಇನ್ ಟರ್ಮ್ಸ್ ಆಫ್ theta ಅಲ್ಲಿ ಬರ್ಕೊಳ್ತಾನೆ. tan ಹಾಕಿ ತಗೊಂಡ್ರೆ ಏನಾಗುತ್ತೆ, tan inverse of x that is equal to theta ಆಗುತ್ತೆ. ಹೌದಾ? theta that is equal to tan inverse of x. ಅದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ, ನಾವು ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ ಏನ್ ಬರ್ತಾವ ಅಂದ್ರೆ, ನಾವು ಜಸ್ಟ್ ಚೆಕ್, x is equal to 0 ಇದ್ದಾಗ ಇಲ್ಲಿ x is equal to 0 ಇದ್ದಾಗ theta ವ್ಯಾಲ್ಯೂ that is equal to tan inverse of 0 that is equal to tan ಯಾವ ವ್ಯಾಲ್ಯೂ 0 ಇರುತ್ತೆ, tan 0 0. ಹೌದಾ? ಈಗ ನೆಕ್ಸ್ಟ್ x ವ್ಯಾಲ್ಯೂ 1 ಇದ್ದಾಗ ಏನ್ ಬರುತ್ತೆ, x that is equal to 1 ಇದ್ದಾಗ theta that is equal to tan inverse of 1. tan ಯಾವ ವ್ಯಾಲ್ಯೂಗೆ 1 ಇರುತ್ತೆ ಅಂದ್ರೆ ನಮಗೆ π/4 1 ಇರುತ್ತೆ, that is π/4. ಅಂದ್ರೆ ನಮ್ಗೆ ಇಲ್ಲಿ 0 ಬಂತು, ಇಲ್ಲಿ π/4 ಬಂತು. ಓಕೆ, ನಾವು ಇದು ಇಂಟಿಗ್ರೇಟ್ ಮಾಡ್ಬೇಕು. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ನಮ್ಗೆ u into v ಫಾರ್ಮೆಟ್ ಇದೆ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್. Okay, integration of u into v. So that is integration of u into v is nothing but integration of u into v that is equal to. So now what you have to do is you should write as it is. Next integration of v. Okay, next to minus of integration of differentiation of u. Okay, differentiation of u into integration of v. ಈ ಬಂದಿರೋದನ್ನ whole integration. Okay, ಇದು u into v integration. This is integration of u into v. ಹೌದಾ? ಬಟ್ ಯು ಯಾವ ತಗೋಬೇಕು, ವಿ ಯಾವ ತಗೋಬೇಕು ಫಸ್ಟ್ ಅಂತಂದ್ರೆ, ಸೊ ದಟ್ ಈಸ್ ಐಲೇಟ್ ನ ಫಾಲೋ ಮಾಡಬೇಕು. ಐಲೇಟ್ ನ ಫಾಲೋ ಮಾಡಬೇಕು. ಯಾವ್ದು ಯು ತಗೋಬೇಕು, ಯಾವ್ದು ವಿ ತಗೋಬೇಕಂತ ಗೊತ್ತಾಗುತ್ತೆ. ಸೊ ಫಸ್ಟ್ ನೋಡಿ, ಇದು ಟೀಟಾ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್. ಇದು ಆಲ್ಜಿಬ್ರಿಕ್ ಫಂಕ್ಷನ್ ಟೀಟಾ ಅನ್ನೋದು. ಸೊ secant square theta ಅನ್ನೋದು ನಮ್ಗೇನು, ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದಕ್ಕೋಸ್ಕರ ಥೀಟಾ ಅನ್ನೋದು ಫಸ್ಟ್ ತಗೋಬೇಕು. ಓಕೆ,
ಇದರಲ್ಲಿ ಯಾವ್ದು ಫಸ್ಟ್ ಬರ್ತಿದೆ ನಮಗೆ ಆಲ್ಜಿಬ್ರಿಕ್ ಫಂಕ್ಷನ್ ಥೀಟಾ ಅನ್ನೋದು ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಯು ಅಂತ ತಗೊಳ್ಳಿ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ. ಇದನ್ನ ಥೀಟಾನ ಯು ಅಂತ ತಗೊಳ್ಳೋಣ, ಸೀಕೆಂಟ್ ಸ್ಕ್ವೇರ್ ಥೀಟಾನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಈ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡ್ತೀನಿ. ನಾವು ಈ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯು ರೈಟ್ ಆಸ್ ಇಟ್ ಅಂದ್ರೆ ಥೀಟಾ ಯು ವಿ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ, integration of secant square theta. Next minus of the integration of differentiation of theta u plus u na differentiate ಮಾಡಬೇಕು, differentiation of theta with respect to theta. Okay, into integration of secant square theta. Okay, ಇದು ಬಂದಿರೋದನ್ನ ಹೋಲ್ ಇಂಟಿಗ್ರೇಷನ್. ಓಕೆ, ಈ ಬಂದಿರೋದ ಆನ್ಸರ್ನ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಎಲ್ಲಿಂದ ಎಲ್ಲಿರೋಕೆ 0 ಇಂದ π/4 ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ. ಓಕೆ, ನಾವು ಜಸ್ಟ್ ಸಿ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಿಸ್ 2 we will write as it is. Theta also I will write as it is. Okay, secant ಯಾವ ವ್ಯಾಲ್ಯೂಗೆ secant square integration of secant square theta ಏನು ಬರುತ್ತೆ ನಮಗೆ tan theta ಬರುತ್ತೆ. tan theta ಬರೀ. ನೆಕ್ಸ್ಟ್ ಮೈನಸ್ ಆಫ್ ಓಕೆ ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನು ಬರುತ್ತೆ, theta ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. 1 ಇಂಟು secant square theta ಅದು ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ tan theta ಬರುತ್ತೆ. tan theta d theta. ಲಿಮಿಟ್ಸ್ ಎಲ್ಲಿಂದ 0 ಇಂದ π/4. ಓಕೆ, ಎಲ್ಲ ಕಂಪ್ಲೀಟ್ ಆಗಿ ಇಂಟಿಗ್ರೇಷನ್ ಮಾಡುವವರೆಗೂ ನೀವು ಲಿಮಿಟ್ಸ್ ಅಪ್ಲೈ ಮಾಡ್ಕೋಬೇಡಿ. 2 you write as it is, theta also you write as it is. Okay, so that is ಇದು π/4 ಅಲ್ಲ π/4. Okay, tan theta also write as it is. Next minus of 1 into tan theta ಅಂದ್ರೆ tan theta ಅಂತ ಬರುತ್ತೆ. ಇಂಟಿಗ್ರೇಷನ್ ಆಫ್ tan theta ಅಂದ್ರೆ ಏನು ಬರುತ್ತೆ, that is log of secant theta. Okay, ಇಷ್ಟು. Okay, log of secant integration from 0 to π/4. ಲಿಮಿಟ್ಸ್ ಫ್ರಮ್ 0 to π/4. ಓಕೆ, ಈಗ ನೋಡಿ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎಲ್ಲೆಲ್ಲಿ ಥೀಟಾ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. π/4 ಸಬ್ಸ್ಟಿಟ್ಯೂಟ್ ಮಾಡೋಣ, ಆಮೇಲೆ 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ದಟ್ ಈಸ್ 2 ಟೈಮ್ಸ್ ಆಫ್ ನಮ್ಗೆ ಏನು ಬರುತ್ತೆ, ಹಿಯರ್ ಇಟ್ ಈಸ್ π/4 tan π/4 ಮೈನಸ್ ಆಫ್ ನಮಗೆ ಲಾಗ್ ಆಫ್ secant ಆಫ್ π/4. ಓಕೆ, ಇಷ್ಟು ಬಂತ. ಓಕೆ, ನೆಕ್ಸ್ಟ್ ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಮೈನಸ್ ಆಫ್ ಎಲ್ಲೆಲ್ಲಿ ಥೀಟಾ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಇದೇನಾಗುತ್ತೆ 0 ಇಂಟು ಥೀಟಾ ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ. ಮೈನಸ್ ಆಫ್ ಲಾಗ್ ಆಫ್ secant. ಓಕೆ, secant 0. ಓಕೆ, ಇದೇನಾಗುತ್ತೆ secant 0 ಅಂದ್ರೆ ಏನು, secant 0 ಇಸ್ ನಥಿಂಗ್ ಬಟ್ 1 ಆಗುತ್ತೆ ನೋಡಿ. secant 0 ಇಸ್ ನಥಿಂಗ್ ಬಟ್ 1 ಆಗುತ್ತೆ. ದಟ್ ಈಸ್ ಸೊ secant 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಫರ್ದರ್. 2 you write as it is. this tan π/4 ಅಂದ್ರೆ 1 ಆಗುತ್ತೆ. 1 into π/4 ಅಂದ್ರೆ π/4 ಬರುತ್ತೆ. π/4 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ secant π/4 ಅಂದ್ರೆ ನಮಗೆ cos π/4 ಅಂದ್ರೆ 1/√2, secant π/4 ಅಂದ್ರೆ √2 ಆಗುತ್ತೆ. ದಿಸ್ ವಿಲ್ ಬಿಕಮ್ log √2 ಆಗುತ್ತೆ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ಮೈನಸ್ ಆಫ್ ಇದು ಮೈನಸ್ ಇಂಟು ಮೈನಸ್ ಬರುತ್ತೆ. ಮೈನಸ್ secant 0 ಅಂದ್ರೆ 1 ಬರುತ್ತೆ. secant 0 ಇಸ್ ನಥಿಂಗ್ ಬಟ್ 1 ಅಂದ್ರೆ ಅದೇ log 1 ಆಗುತ್ತೆ. log 1 ಆಗುತ್ತೆ. ನಾವು just further simplify ಮಾಡೋಣ. 2 you write as it is. π/4 also write as it is. π/4 minus log ಇದು 2 to the power 1/2 ಅಂತ ಬರೀಬಹುದು. ಇದು why because root is equal to 2 to the power 1/2 ಅಂತ ಬರೀಬಹುದು. ಇಷ್ಟ. ನೆಕ್ಸ್ಟ್ ಮೈನಸ್ ಆಫ್ log 1 ವ್ಯಾಲ್ಯೂ 0 ಬರುತ್ತೆ, ಅದು 0 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಓಕೆ, ನಾವು just further simplify ಮಾಡ್ತೀವಿ ನೋಡಿ. this 2 we will write as it is. π/4 also we will write as it is. ಓಕೆ, ನೆಕ್ಸ್ಟ್ ಇದು ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಆಗಿ ಬರುತ್ತೆ. ಇಲ್ಲಿ ಪವರ್ ಇದ್ದಿದ್ದು ಕೋಎಫಿಷಿಯಂಟ್. ವೈ ಬಿಕಾಸ್ ಯು ನೋ ದ ಲಾ ಪ್ರಾಪರ್ಟೀಸ್ log of a to the power b that you can as b into log a ಅಂತ ಬರೀಬಹುದು. ಇಲ್ಲಿ ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಆಗಿ ಬರುತ್ತೆ. ಅದೇ ಪವರ್ ಇದ್ದಿದ್ದು ಕೋಎಫಿಷಿಯಂಟ್ 1/2 into log 2. ಓಕೆ, 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, 2 into 2 ಕ್ಯಾನ್ಸಲ್ ಮಾಡಿ ಏನಾಗುತ್ತೆ π/2 ಆಗುತ್ತೆ. 2 1 ಜ 2 2 ಜ ಮೈನಸ್ ಆಫ್ ಈ 2 ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ log 2 ಅಷ್ಟೇ ಉಳಿಯುತ್ತೆ. 2 ಇಂದ ಮಾಡಿದ್ರೆ π/2 ಬರುತ್ತೆ. ಇದು 2 ಕ್ಯಾನ್ಸಲ್ ಆಗುತ್ತೆ, 1 ಅಷ್ಟೇ ಉಳಿಯುತ್ತೆ. ದಟ್ ಈಸ್ ಅಂದ್ರೆ π/2 ಮೈನಸ್ log 2 ಬರುತ್ತೆ ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಸೊ ಇಲ್ಲಿಂದ ನಮಗೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೆ ಪಾಸ್ ಮಾಡ್ಕೊಳ್ಳಿ. ಮತ್ತೆ ಓಕೆ, ಇಲ್ಲಿಂದ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ, ಕ್ವಶನ್ ನಂಬರ್ 4 ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಪ್ಲಸ್ 2. ಓಕೆ, ಇಲ್ಲಿ ಡಿ ಎಕ್ಸ್ ಅಂತ ಬರಬೇಕಿತ್ತು, ಡಿ ಎಕ್ಸ್ ಅಂತ ಬರಬೇಕಿತ್ತು, ಡಿ ಎಕ್ಸ್ ಬರೋದಿಲ್ಲ. ಇಂಟು 0 to ಲಿಮಿಟ್ಸ್ ಅಲ್ಲಿ ಅಂದ್ರೆ 0 to 2 ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಎಕ್ಸ್ ಪ್ಲಸ್ 2 ನ ನಾವು ಟಿ ಅಂತ ತಗೋಬಹುದು, ಟಿ ಸ್ಕ್ವೇರ್ ಅಂತಾನು ತಗೊಂಡು ಸಾಲ್ವ್ ಮಾಡಬಹುದು. ಓಕೆ, ಎಕ್ಸ್ ಪ್ಲಸ್ 2 ನ ಟಿ ಅಂತ ತಗೊಂಡು ಸಾಲ್ವ್ ಮಾಡಬಹುದು, ಎಕ್ಸ್ ಪ್ಲಸ್ ಟಿ ಸ್ಕ್ವೇರ್ ಅಂತ ತಗೊಂಡು ಸಾಲ್ವ್ ಮಾಡಬಹುದು. ಓಕೆ, ನಾವು ಯಾರು ಕೊಟ್ಟಿರೋ ಪ್ರಕಾರ ಎಕ್ಸ್ ಪ್ಲಸ್ 2 ನ ಏನು ತಗೊಳ್ಳೋಣ, ಟಿ ಸ್ಕ್ವೇರ್ ಅಂತ ತಗೊಂಡು ಸಾಲ್ವ್ ಮಾಡೋಣ. ನೋಡಿ, ದಟ್ ಈಸ್ ಎಕ್ಸ್ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ತಗೊಂಡು ಸಾಲ್ವ್ ಮಾಡಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಬರ್ಕೊಳ್ತೀನಿ, ಇಂಟಿಗ್ರೇಷನ್ ಆಫ್ 0 to 2 ಫಸ್ಟ್ ಎಕ್ಸ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 dx. Okay, now x plus 2 na we have taken as instead of t square ತಗೊಂಡ t ಅಂತ ತಗೊಂಡು ಸಾಲ್ವ್ ಮಾಡ್ಕೊಳ್ಳಿ. ನಮ್ t ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. Okay, x plus 2 we will take it as x plus 2 we will take it as t ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಡಿಫರೆನ್ಸಿಯೇಷನ್. ಸೊ ಬಹಳ ಈಸಿ ಆಗುತ್ತೆ. ಸೊ ನಾವು ಇಲ್ಲಿ ನೋಡಿ x plus 2 we have taken as t ಅಂತ ತಗೊಂಡು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ನಮಗೆ 1 ಬರುತ್ತೆ. ಓಕೆ, 2 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ, ವಿಚ್ ಮೀನ್ಸ್ dx ದಟ್ ಇಸ್ ಈಕ್ವಲ್ ಟು dt ಬಂತ. dx ದಟ್ ಇಸ್ ಈಕ್ವಲ್ ಟು dt ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಂಟಿಗ್ರೇಷನ್ ಫ್ರಮ್. ಓಕೆ, ಸೊ ನಾವು ಎಕ್ಸ್ ಪ್ಲಸ್ 2 ನ ಟಿ ಅಂತ ತಗೊಂಡ್ರೆ ಟಿ ಟು ದಿ ಪವರ್ 1/2 ರೂಟ್ ಇಸ್ ನಥಿಂಗ್ ಬಟ್ 1/2 ಅಂತ ಅರ್ಥ. ಬಟ್ ಎಕ್ಸ್ ನ ಯಾವ ತರ ಬರೀಬೇಕು, ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ದಟ್ ಇಸ್ ಈಕ್ವಲ್ ಟು ಡಿ ಪ್ಲಸ್ 2 ನ ಕಟ್ ತಗೊಳ್ಳಿ, ಅವಾಗ ಏನಾಗುತ್ತೆ ಟಿ ಮೈನಸ್ 2 ಆಗುತ್ತೆ. ಓಕೆ, ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಟಿ ಮೈನಸ್ 2 ಅಂತ ಬರೀಬಹುದು, ಇಲ್ಲಿ ಬರೀತೀನಿ ನೋಡಿ ಟಿ ಮೈನಸ್ 2. ನಾನು ಎಕ್ಸ್ ನ ಏನಂತ ಬರ್ತೀನಿ, ಎಕ್ಸ್ ಐ ಹ್ಯಾವ್ ರಿಟರ್ನ್ ಆಸ್ ಟಿ ಮೈನಸ್ 2 ಅಂತ ಬರ್ತೀನಿ, ಡಿ ಎಕ್ಸ್ ಡೈರೆಕ್ಟ್ ಲೈಕ್ ಏನಿದೆ ಡಿ ಟಿ ಅಂತ ಬರೀಬಹುದು. ಓಕೆ, ಲಿಮಿಟ್ಸ್ ಚೇಂಜ್ ಮಾಡಬೇಕು, ವೈ ಬಿಕಾಸ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಿದ್ದೀವಿ. ಓಕೆ, ನಾವು ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ, ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನು ಬರುತ್ತೆ, ಟಿ ದಟ್ ಇಸ್ ಈಕ್ವಲ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಪ್ಲಸ್ 2 ದಟ್ ಇಸ್ ಈಕ್ವಲ್ ಟು 2 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಏನು ಬಂತು, 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ, ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ನಮಗೆ ಟಿ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಟಿ ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 4 ಬರುತ್ತೆ. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಟಿ ವ್ಯಾಲ್ಯೂ ಎಷ್ಟು ಬರುತ್ತೆ, 4 ಬರುತ್ತೆ. ಓಕೆ, ನಾವು ಇಷ್ಟ ಆಯ್ತಾ, ನಾವು ಇಂಟಿಗ್ರೇಷನ್ ಫ್ರಮ್ 2 to 4 ಟಿ ಟು ದಿ ಪವರ್ 1/2 ಇಂಟು ಟಿ ಮಾಡ್ತಾರೆ ಏನಾಗುತ್ತೆ, ಟಿ ಟು ದಿ ಪವರ್ 1/2 ಇಂಟು ಟಿ ಅಂದ್ರೆ ಟಿ ಟು ದಿ ಪವರ್ 3/2 ಆಗುತ್ತೆ. ಓಕೆ, ಟಿ ಟು ದಿ ಪವರ್ 1/2 ಇಂಟು ಟಿ ಮಾಡಿದ್ರೆ ಟಿ ಟು ದಿ ಪವರ್ 3/2 ಆಗುತ್ತೆ, ಮೈನಸ್ 2 ಟೈಮ್ಸ್ ಆಫ್ ಟಿ ಟು ದಿ ಪವರ್ 1/2 ಬರುತ್ತೆ, ಇದು ಬರ್ಕೊಳ್ಳಿ. Okay, now this we integrate with respect to t. Okay, t ನ integrate with respect to t ಮಾಡಿದ್ರೆ ಏನಾಗುತ್ತೆ, ಇದನ್ನ ಇಂಟಿಗ್ರೇಟ್ ಮಾಡೋಣ ಫಸ್ಟ್. t to the power 3/2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, t to the power 3/2 plus 1 divided by 3/2 plus 1. ಹೌದಾ? ನೆಕ್ಸ್ಟ್ ಮೈನಸ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಡಿ, t to the power 1/2 ನ ಇಂಟಿಗ್ರೇಟ್ ಮಾಡಿದ್ರೆ t to the power 1/2 plus 1 divided by 1/2 plus 1. ಓಕೆ, ನಾವು ಸೊ ಇಷ್ಟ ಆಯ್ತಾ. ನಾವು ಇದಕ್ಕೆ ಏನು ಲಿಮಿಟ್ಸ್ ಅಪ್ಲೈ ಮಾಡಿ, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ 2 to 4. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಂಡು ಫಸ್ಟ್ ಟಿ ಟು ದಿ ಪವರ್ 3/2 ಪ್ಲಸ್ 1 ಅಂದ್ರೆ ಏನಾಗುತ್ತೆ, 2 1 2 2 ಪ್ಲಸ್ 3 ಅಂದ್ರೆ 5/2 ಅಂದ್ರೆ ಟಿ ಟು ದಿ ಪವರ್ 5/2 ಡಿವೈಡೆಡ್ ಬೈ 5/2 ಮೈನಸ್ 2 ಟೈಮ್ಸ್ ಆಫ್ ಇದು ಟಿ ಟು ದಿ ಪವರ್ 1/2 ಪ್ಲಸ್ 1 ಅಂದ್ರೆ 3/2 ಆಗುತ್ತೆ, 3/2 ಡಿವೈಡೆಡ್ ಬೈ 3/2. ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಲಿಮಿಟ್ಸ್ 2 to 4. ಓಕೆ, ನಾವು ಸೊ ಹಿಯರ್ ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು 2 ನ ಮೇಲೆ ತೊಗೊಂಡು ಹೋಗ್ತೀನಿ, ದಟ್ ಈಸ್ 2 ಡಿವೈಡೆಡ್ ಬೈ 5 ಟಿ ಟು ದಿ ಪವರ್ 5/2 ಮೈನಸ್ ಆಫ್ 2 ರೈಟ್ ಆಸ್ 2 ಬರ್ಕೊಳ್ತೀನಿ. ಈ 2 ನ ಮೇಲೆ ತೊಗೊಂಡೋದ್ರೆ 2 2 ಜಾ 4 ಆಗುತ್ತೆ, 4 ಡಿವೈಡೆಡ್ ಬೈ 3 4 ಡಿವೈಡೆಡ್ ಬೈ 3 ಟಿ ಟು ದಿ ಪವರ್ 3/2 ಹೋಲ್. ಈ ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ ಲಿಮಿಟ್ಸ್ ದಟ್ ಈಸ್ 2 to 4. ಓಕೆ, ನೋಡಿ ಈ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ, ನೋಡಿ ನಮ್ಗೆ ಏನು ಬರುತ್ತೆ ಅಂದ್ರೆ ಸೆಕೆಂಡ್. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ನಾವು ಎಲ್ಲೆಲ್ಲಿ ಟಿ ಇದೆಲ್ಲ 4 ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್, ಅವಾಗ ಟಿ 2 ಡಿವೈಡೆಡ್ ಬೈ 5 ದಿಸ್ ವಿ ಕ್ಯಾನ್ ಇಟ್ ಆಸ್ ಟಿ ಟು ದಿ ಪವರ್ ಟಿ ಪ್ಲಸ್ ಇಲ್ಲ ಅಂದ್ರೆ 4 ಸಬ್ಸ್ಟಿಟ್ಯೂಟ್ ಮಾಡೋದು, ದಟ್ ಈಸ್ 4 ಟು ದಿ ಪವರ್ ಆಫ್ 5/2 ಮೈನಸ್ ಆಫ್ 4/3 ಟಿ ಪ್ಲಸ್ ಇಲ್ಲ ಅಂದ್ರೆ 4 ಇದೆ, 4 ಟು ದಿ ಪವರ್ 3/2. ಓಕೆ, ಇಷ್ಟು ಬಂತ. ನೆಕ್ಸ್ಟ್ ಮೈನಸ್ ಎಲ್ಲ ಟಿ ಇದೆಲ್ಲ 2 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ ನಮಗೆ, ಸೊ ದಟ್ ಈಸ್ 2/5 ಟಿ ಟು ದಿ ಪವರ್ 2 ಟು ದಿ ಪವರ್ ಆಫ್ 5/2 ನೆಕ್ಸ್ಟ್ ಮೈನಸ್ 4/3 ಯು ರೈಟ್ ಆಸ್ ಇಟ್ ಈಸ್, ನೆಕ್ಸ್ಟ್ 2 ಟು ದಿ ಪವರ್ 3/2. ಓಕೆ, ಇಷ್ಟಿದೆ.
ಸೊ ನಾವು ಜಸ್ಟ್ ಇದನ್ನ ಹೆಂಗ್ ಬಿಡ್ತಾರೆ, ಸೊ ದಿಸ್ ಈಸ್ ದಿಸ್ ರೂಟ್ 4 to the power 5/2 ಆಯ್ತಾ. ಓಕೆ, ಇದನ್ನ ಹೆಂಗ್ ಬರಿಬೋದಂದ್ರೆ, ಸೊ ದಟ್ ಈಸ್ 4 ಐ ಕ್ಯಾನ್ ರೈಟ್ ಆಸ್ ದಟ್ ಈಸ್ 4 to the power 1/2 ಹೋಲ್ ಪವರ್ 5 ಅಂತ ಅರ್ಥ. ಸೊ 4 to the power 1 ಮಾಡಿದ್ರೆ ರೂಟ್ 4 ಅಂತ ಅರ್ಥ. ಸೊ ದಟ್ ಈಸ್ ನಥಿಂಗ್ ಬಟ್ ರೂಟ್ 4 to the power 5. ರೂಟ್ 4 ಅಂದ್ರೆ ಎಷ್ಟು? 2 ಹೌದಾ, ಅಂದ್ರೆ 2 to the power 5 ಅಂತ ಅರ್ಥ ಇದು ಮೀನಿಂಗ್. ಓಕೆ, ಇದು ಮೀನಿಂಗ್ ಏನ್ಬಿಟ್ಟು 2 to the power 5 ಅಂತ ಬರ್ತಾ. ದಟ್ ಈಸ್ 2 divided by 5 2 to the power 5 ಅಂತ. ನೆಕ್ಸ್ಟ್ ಮೈನಸ್ 4 divided by 3 ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದೇನಾಗುತ್ತೆ, ಸೊ ದಿಸ್ ಈಸ್ ರೂಟ್, ಇಲ್ಲಿ ನೋಡಿ ಇಲ್ಲಿ 4 to the power 5/2 ಅಂದ್ರೆ ಏನ್ ಬಂದಿತ್ತು ನಮಗೆ 2 to the power 5 ಅಂತ. ಅದೇ ತರ 4 to the power 3/2 ಅಂದ್ರೆ ಏನ್ ಬರ್ತದೆ ನಮಗೆ, 3/2 ಅಂದ್ರೆ 2 to the power 3 ಬರ್ತದೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 2 to the power 3. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇದನ್ನ ಸಾಲ್ವ್ ಮಾಡಿ 2 divided by 5 ಯು ರೈಟ್ ಆಸ್ ಇಟ್ ಈಸ್. ಓಕೆ, 2 divided by 5 ರೈಟ್ ಆಸ್ ಇಟ್ ಈಸ್ 2 to the power 1/2. ಓಕೆ, 2 to the power 5/2 is nothing but ಫಸ್ಟ್ ಏನ್ ಮಾಡೋಣ ನಮಗೆ, ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್, ಇದು ಹೆಂಗ್ ಬರಬಹುದು 2 to the power 5/2. ಬಿಕಾಸ್ 2 is not a perfect square. ಹೌದಾ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಅದಕ್ಕೋಸ್ಕರ ಇದು ಯಾವ ತರ ಮಾಡಿ 2 to the power 5/2 ಐ ಕ್ಯಾನ್ ರೈಟ್ ಆಸ್ 2 to the power 5 ಹೋಲ್ ಪವರ್ 1/2 ಈ ತರ ಬರಿಬೋದಾ. 2 to the power 5 ಹೋಲ್ ಪವರ್ 1/2 ಅಂತ ಬರಿಬೋದು. ಓಕೆ, ಸೊ ನಾವು ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 2 to the power 5 ಅಂದ್ರೆ ಎಷ್ಟಾಗುತ್ತೆ, 2 to the power 5 is nothing but ನಮಗೆ 2 to the power 5 is nothing but 32 ಆಗುತ್ತೆ. ಓಕೆ, 32. ಓಕೆ, 32 ರೂಟ್ 32 ಅಂತ ಹೇಳ್ತಿದ್ರು. ಅಥವಾ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ರೂಟ್ 32 ಬರೋಕಿನ ನಾವು ರೂಟ್ ಆಫ್ 2 to the power 5 2 to the power 5 ವಿ ಕ್ಯಾನ್ ರೈಟ್ ಆಸ್ 2 to the power 4 into 2 ಅಂತ ಬರಿಬೋದಾ. ಓಕೆ, ರೂಟ್ ಆಫ್ 2 to the power 4 ವಿ ಕ್ಯಾನ್ ರೈಟ್ ಆಸ್ 2 to the power 4. ಸೊ ದಿಸ್ ವಿಲ್ ಬಿಕಮ್ 2 to the power 2 into ರೂಟ್ 2 ಆಗುತ್ತೆ. ಇದೇನಾಗುತ್ತೆ, ಸೊ ದಟ್ ಈಸ್ ರೂಟ್, ಅಥವಾ ನಿಮ್ಗೆ ಹೆಂಗ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹಿಂಗೆ ಮಾಡ್ಬಿಡ. ಸೊ ದಟ್ ಈಸ್ ನಮ್ಗೇನು, ಸೊ ದಟ್ ಈಸ್ 2 to the power 5 ಅಂದ್ರೆ 32, ದಟ್ ಈಸ್ ರೂಟ್ 32 ಆಗುತ್ತೆ. ರೂಟ್ 32 ವಿ ಕ್ಯಾನ್ ರೈಟ್ ಆಸ್ ನಾವು 16 2 ಯಾವುದು 16 2 ದಟ್ ಈಸ್ ರೂಟ್ 16 ಇಸ್ ನಥಿಂಗ್ ಬಟ್ 4 ಆಗುತ್ತೆ. 4 into ರೂಟ್ 2 ಬರೀಬೋದಾ, ಅಂದ್ರೆ 2 to the power 5/2 ಕ್ಯಾನ್ ರೈಟ್ ಆಸ್ 4 into ರೂಟ್ 2, ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ 4 into ರೂಟ್ 2 minus 4/3. Okay, so 2 to the power 3/2 we can write as 2 to the power 3/2 we can write it as, okay, 2 to the power 3 whole power 1/2. Okay, is it 2 to the power 3 ಅಂದ್ರೆ 8 ಆಗುತ್ತೆ, ರೂಟ್ 8 ಅಂತ ಅರ್ಥ. ರೂಟ್ 8 is ಅಂತ 2 root 2 ಹೌದಾ, that is you can write as 2 root 2 ಇಲ್ಲಿ ಬರೀರಿ. ಓಕೆ, ಇದು ಫರ್ದರ್ ಸಿಂಪ್ಲಿಫೈ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. 2 to the power 5 ಅಂದ್ರೆ ಎಷ್ಟು, 2 to the power 5 ಅಂದ್ರೆ 32 into 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 64 divided by 5 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 2 to the power 3 ಅಂದ್ರೆ ಎಷ್ಟು, 8 4 ಎಷ್ಟಾಗುತ್ತೆ, 8 4 32 divided by 3. ನೆಕ್ಸ್ಟ್ ಮೈನಸ್ ಆಫ್ -2 divided by 5 we will write as is, 2 divided by 5 ಬೇಡ, ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳೋಣ. 2 4 ಎಷ್ಟಾಗುತ್ತೆ, 2 4 8 ಆಗುತ್ತೆ, 8 root 2 divided by 5. ಓಕೆ, ನೆಕ್ಸ್ಟ್ ಮೈನಸ್ ಆಫ್ 2 4 ಎಷ್ಟಾಗುತ್ತೆ, 8 root 2 divided by 3. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಂದ್ರೆ ಇವಾಡದ LCM 5 and 3 LCM ತಗೊಳ್ಳಿ. 5 and 3 LCM ಏನಾಗುತ್ತೆ ನಮಗೆ 15 ಆಗುತ್ತೆ, 15 ಬರೀರಿ. ಓಕೆ, ನೆಕ್ಸ್ಟ್ ಇದನ್ನೇನಾಗುತ್ತೆ 5 3 15, 3 5 15. ಓಕೆ, ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 4 3 ಎಷ್ಟಾಗುತ್ತೆ 12 ಆಗುತ್ತೆ, 6 3 ಎಷ್ಟಾಗುತ್ತೆ 18, 18 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ 18, 4 3 12, 18 ಪ್ಲಸ್ 1 ಮಾಡಿದ್ರೆ 19 ಆಗುತ್ತೆ, 192 ಮೈನಸ್ 5 2 10 ಆಗುತ್ತೆ, 5 2 10, 5 3 15 ಪ್ಲಸ್ 1 ಅಂದ್ರೆ 160 ಆಗುತ್ತೆ. ಓಕೆ, ನಾವು ದಿಸ್ ಮೈನಸ್ ಆಫ್ ಇದು ಏನಾಗುತ್ತೆ ನಮಗೆ ಇದ್ರದ್ದು LCM ತಗೊಳ್ಳಿ. 5 and 3 LCM ಅಂದ್ರೆ 15 ಆಗುತ್ತೆ, 15 ಬರ್ಕೊಳ್ಳಿ. ಹಿಯರ್ ಇಟ್ ಈಸ್ 5 3 15, 3 5 15. ನಾವು ಇದು ಮಲ್ಟಿಪ್ಲೈ ಮಾಡಿದ್ರೆ 8 3 24 ರೂಟ್ 2 ಆಗುತ್ತೆ, ಮೈನಸ್ ಆಫ್ 8 5 40. ಓಕೆ, 8 5 40 ರೂಟ್ 2 ಆಗುತ್ತೆ. ಓಕೆ, ನಾವು ಇದು ನೋಡಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ. 192 ಮೈನಸ್ 160 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 192 ಮೈನಸ್ 32 ಆಗುತ್ತೆ, 32 divided by 15. ಮೈನಸ್ ಆಫ್ ಇಲ್ಲಿ ನೋಡಿ 24 ಮೈನಸ್ 40 ಅಂದ್ರೆ ಎಷ್ಟಾಗುತ್ತೆ ಮೈನಸ್ 16 ರೂಟ್ 2 ಆಗುತ್ತೆ, ಮೈನಸ್ 16 ರೂಟ್ 2 divided by 15. ಓಕೆ, ಈ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 32 divided by 15. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ, 16 ರೂಟ್ 2 divided by 15 ಬರುತ್ತೆ. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ನೋಡಿ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.
ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 5 ನೋಡಿ ಏನು ಕೊಟ್ಟಿದ್ದಾರೆ ನಮಗೆ. ಇಂಟಿಗ್ರೇಷನ್ ಆಫ್ sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಎಲ್ಲಿಂದ ಲಿಮಿಟ್ಸ್ ಎಲ್ಲಿಂದ 0 ಇಂದ π ಬೈ 2. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಸೊ ಇದು ಬಹಳ ಈಸಿ ಕ್ವಶನ್. ನಾವು ಪ್ರೀವಿಯಸ್ ಎಲ್ಲ ಮಾಡಿದೀವಿ ನಾವು ಇದು ಕ್ವಶನ್. ಓಕೆ, ನಾವು ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಮಾಡ್ಬೇಕು. ಓಕೆ, ನಾವು ಯಾವ್ದಾರ ಒಂದು ಟರ್ಮ್ ಟಿ ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ ಇನ್ನೊಂದು ಟರ್ಮ್ ಡಿಫ್ರೆನ್ಶಿಯೇಟ್ ಆಗುತ್ತೆ. ಓಕೆ, ನಾವು ಹಿಯರ್ ಇಟ್ ಇಸ್ ಸಿ ಇದು ಕಾಸ್ ಎಕ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಟಿ. cos x that is equal to t ಅಂತ ತಗೊಳ್ಳಿ. cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, sin x ಬರುತ್ತೆ, sin x ಐತಿ. ಯಾಕಂದ್ರೆ ನಾವು ಏನ್ ಬರಿಬಹುದು ಅಂದ್ರೆ ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ cos x we have taken as t. This will become t square. ಈ sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin x you write as it is. Now dx also write as it is ಸದ್ಯಕ್ಕೆ. ಓಕೆ, ಇಂಟಿಗ್ರೇಷನ್ ಆಫ್ 0 to π by 2. ಓಕೆ, dx I have to replace now. ಓಕೆ, dx ಎದರಿಂದ ರಿಪ್ಲೇಸ್ ಮಾಡಬೇಕಂದ್ರೆ ಸೊ ನಾವು ಜಸ್ಟ್ ಈಗ ದಿಸ್ cos x ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ sin x ಆಗುತ್ತೆ, ಮೈನಸ್ sin x ಬರ್ಕೊಳ್ಳಿ. t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ, ಅದು ಬರ್ಕೊಳ್ಳಿ. dx ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ sin x ಇಂಟು dx. ಓಕೆ, sin x ಇಂಟು dx ಇಲ್ಲ ಐತಾ, sin x ಇಂಟು dx. sin x ಇಂಟು dx ಯು ಕ್ಯಾನ್ ಡಸ್ ಮೈನಸ್ dt ಅಂತ ಬರಿಬೋದು. ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಮೈನಸ್ dt ಅಂತ ಬರಿಬೋದು. ದಟ್ ಈಸ್ 1 divided by 1 plus t square that is equal to minus dt ಅಂತ ಬರೀ. ಓಕೆ, ಇಷ್ಟ ಆಯ್ತಾ. ನಾವು ಈಗ ಲಿಮಿಟ್ಸ್ ಚೇಂಜ್ ಆಗ್ತಾವೆ. ಈಗ ಇಂಟಿಗ್ರೇಟಿಂಗ್ ರೆಸ್ಪೆಕ್ಟ್ x ಇದ್ರೆ ಇಲ್ಲಿ ಇಂಟಿಗ್ರೇಟಿಂಗ್ ರೆಸ್ಪೆಕ್ಟ್ ಟು t ಐತಿ. ಲಿಮಿಟ್ಸ್ ಚೇಂಜ್ ಆಗುತ್ತೆ. ಲಿಮಿಟ್ಸ್ ಏನಾಗುತ್ತೆ, ದಟ್ ಈಸ್ x is equal to 0 ಇದ್ದಾಗ t ವ್ಯಾಲ್ಯೂ ಏನಾಗುತ್ತೆ ನಮಗೆ, t that is equal to cos 0 ಏನು ಬರುತ್ತೆ, 1 ಬರುತ್ತೆ. ಅದೇ ತರ x ವ್ಯಾಲ್ಯೂ ಏನಿದೆ, x ವ್ಯಾಲ್ಯೂ π by 2 ಇದ್ದಾಗ x ವ್ಯಾಲ್ಯೂ ಪೈ t that is equal to cos π by 2. cos ಯಾವ ವ್ಯಾಲ್ಯೂ π by 2 ಇರುತ್ತೆ, cos 0 ಆಗಿ ನಮಗೆ cos π by 2 ಇಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎಷ್ಟು ನಮಗೆ 0 ಬರುತ್ತೆ. ಅಲ್ಲಿ 0 ಬರ್ಕೊಳ್ಳಿ. ಇಲ್ಲಿ ಏನು ಬರುತ್ತೆ, x ವ್ಯಾಲ್ಯೂ 0 ಇದ್ದಾಗ 1 ಇತ್ತು, x ವ್ಯಾಲ್ಯೂ π by 2 ಇದ್ದಾಗ ಅದು 0 ಬಂತು, ಇಷ್ಟು ಬರ್ಕೊಳ್ಳಿ. ಓಕೆ, ಈ ಮೈನಸ್ ನ ಹೊರಗೆ ಬರ್ಕೊಳ್ತೀನಿ. ಮೈನಸ್ ನ ಹೊರಗೆ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ 1 to 0 1 divided by 1 plus t square. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನಮ್ಗೆ ಇಂಟಿಗ್ರೇಷನ್ ಆಫ್ 1 divided by x square plus 1 ಇದ್ರದ್ದು ಇಂಟಿಗ್ರೇಷನ್ ಗೊತ್ತಿದೆ ನಮ್ಗೆ. ಸೊ ದಟ್ ಈಸ್ ವಾಟ್, tan inverse of x. ಇಂಟಿಗ್ರೇಷನ್ ಆಫ್ 1 divided by x square plus 1 ಅಂದ್ರೆ ಏನು, tan inverse of x ಹೌದಾ. ಅದೇ ತರ tan inverse of x plus c ಹೌದಾ. ಅದೇ ತರ ಇದನ್ನು. ಓಕೆ, ನಾವು ದಿಸ್ ವಿ ಕ್ಯಾನ್ ರೈಟ್ ಮೈನಸ್ ಆಫ್ tan inverse of x ಇಲ್ಲ ಇಲ್ಲಿ ಬಟ್ t ಇದೆ. tan inverse of t ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, 1 to 0. ಓಕೆ, ಫಸ್ಟ್ 1 LLT ಇದೆ, 0 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, tan inverse of 0 minus of tan inverse of 1 minus of tan ಯಾವ ವ್ಯಾಲ್ಯೂಗೆ 0 ಇರುತ್ತೆ ಅಂದ್ರೆ tan 0 ಗೆ 0 ಇರುತ್ತೆ, ಮೈನಸ್ ಆಫ್ tan ಯಾವ ವ್ಯಾಲ್ಯೂಗೆ 1 ಇರುತ್ತೆ ಅಂದ್ರೆ π by 4 ಗೆ 1 ಇರುತ್ತೆ. ಓಕೆ, ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, π by 4 ಆಗುತ್ತೆ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಕ್ವಶನ್ ನಂಬರ್ 6 ನೋಡಿ ಏನಿದೆ. ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by x plus 4 minus x square. ಓಕೆ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನಮ್ಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಡಿನಾಮಿನೇಟರ್ ಇದೆ. ಓಕೆ, ಸೊ ಡಿನಾಮಿನೇಟರ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಏನ್ ಮಾಡ್ತೀನಿ ಅಂದ್ರೆ x plus 4 minus x square. ಓಕೆ, ಫಸ್ಟ್ x square ಕೋಎಫಿಷಿಯಂಟ್ ಚೆಕ್ ಮಾಡಿ. x square ಕೋಎಫಿಷಿಯಂಟ್ ಏನಿದೆ ನಮಗೆ ಮೈನಸ್ x square, ಮೈನಸ್ ಇದೆ. ಆ ಮೈನಸ್ ಇದೆ ಪ್ಲಸ್ ತರಬೇಕು ಫಸ್ಟ್ ಆಫ್ ಆಲ್. ಓಕೆ, ಮೈನಸ್ ನ ಕಾಮನ್ ತಗೊಳ್ತೀನಿ.
ಪ್ಲಸ್ ಎಕ್ಸ್ ಇದೇನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಪ್ಲಸ್ 4 ಇದ್ದಿದ್ದು ಏನಾಗುತ್ತೆ -4 ಆಗುತ್ತೆ. ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ಸ್ವಲ್ಪ ಹಿಂದೆ ಮುಂದೆ ಬರ್ಕೊಳ್ತೀವಿ. ಇಟ್ ಈಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 4 ಇಷ್ಟು ಬಂತ. ಈಗ ನಾವು ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಿ. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 1 ಇದೆ. ಓಕೆ, 1 ಇದನ್ನ 1 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. 1 ಡಿವೈಡೆಡ್ ಬೈ 2 ನ ಸ್ಕ್ವಯರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡಿ ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಅವಾಗ ಏನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್, ಓಕೆ, ಪ್ಲಸ್ 1/2 ಹೋಲ್ ಸ್ಕ್ವೇರ್, ಓಕೆ, ಮೈನಸ್ 1/2 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ -4 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಏನಾಗುತ್ತೆ ನೋಡಿ. ಸೊ ಇದು ಯಾವ ಫಾರ್ಮೆಟ್ಲಿ ಇದೆ ನಮಗೆ? ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಮೈನಸ್ 1/2 ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿ ಇದೆ. ಓಕೆ, ಇದು ಯಾವ ಫಾರ್ಮೆಟ್ಲಿ ಇದೆ? ಎಕ್ಸ್ ಮೈನಸ್ 1/2 ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ -1/2 ಅಂದ್ರೆ ದಿಸ್ ಇಸ್ -1/4 ಅಂತ ಅರ್ಥ. -4 ಆಲ್ರೆಡಿ ಇದೆ. ಓಕೆ, ನಮ್ಗೆ ಇದೇನಾಗುತ್ತೆ 4 × 4 ಮಾಡಿದ್ರೆ 16 ಆಗುತ್ತೆ. ಸೊ ದಿಸ್ -16 ಮೈನಸ್ ಅಂದ್ರೆ -17 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ -17 ಡಿವೈಡೆಡ್ ಬೈ 4. ಓಕೆ, ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ +17 ಡಿವೈಡೆಡ್ ಬೈ 4. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇದು ಮೈನಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ 1/2 ಟು ದಿ ಪವರ್ 2. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ದಿಸ್ ಯು ಕ್ಯಾನ್ ಡಸ್ √17 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಈ ತರ ಬರ್ಕೋಬಹುದು. ಅದೇ ತರ ಬರ್ಕೊಳ್ತೀನಿ ನೋಡಿ. ದಿಸ್ ಯು ಕ್ಯಾನ್ ಇಟ್ ಆಸ್ now integration of 1 divided by √17 divided by 2 minus x minus 1 divided by 2 whole square. Okay, integration from where to where? 0 to 2. Okay, ಇದು ಯಾವ ಫಾರ್ಮೆಟ್ ಇದ್ರೆ ಹೋಲ್ ಸ್ಕ್ವೇರ್ ಬರ್ತಿಲ್ಲ ಅಲ್ಲಿ. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ integration of 1 divided by a square minus x square ಫಾರ್ಮೆಟ್ ಇದೆ. Okay, integration of 1 divided by a square minus x square format. This we can write as 1 divided by 2a into log of a plus x divided by a minus x plus c. Okay, ಈ ಫಾರ್ಮೆಟ್ ಇದೆ. ಓಕೆ, ನಮಗೆ ಏನಿದೆ? ನಮಗೆ ಇಂಟಿಗ್ರೇಷನ್ ಆಫ್ 1 divided by a square minus x square ಅಂದ್ರೆ 1 divided by 2a log of a plus x divided by a minus x. ಈ ಫಾರ್ಮೆಟ್ಲಿ ಅದೇ ಫಾರ್ಮೆಟ್ಲಿ ಬರ್ಕೊಳ್ತೀನಿ ನೋಡಿ. So now here you see a plus l in the x is replaced with x minus 1/2. a is replaced with √17 divided by 2. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇಲ್ಲಿ 1 divided by 2 times of a plus ಇಲ್ಲಿ √17 divided by 2. Okay, next into. So there is log of a plus l ಏನಿದೆ √17 divided by 2. Okay, plus x plus l ಏನಿದೆ ನಮಗೆ x plus ಅಲ್ಲಿ x minus 1 divided by 2 divided by. Okay, next a plus ಅಲ್ಲಿ ಅಂದ್ರೆ √17 divided by 2 minus of x plus ಅಲ್ಲಿ ಅಂದ್ರೆ x minus 1/2. ಇದು ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡಿ ಬರ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದು ನಮಗೆ ಮೈನಸ್ ಇದೆ ಇಲ್ಲಿ, ಅದಕ್ಕೋಸ್ಕರ ಬ್ರಾಕೆಟ್ ಓಪನ್ ಮಾಡಿ ಬರ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕೊಂತೀರಿ. ಓಕೆ, now here you see 2 ಕ್ಯಾನ್ಸಲ್ ಮಾಡಿ. now what you left with 1 divided by √17. ನೆಕ್ಸ್ಟ್ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಕ್ಕಾದ್ರೆ ಲಿಮಿಟ್ ಎಲ್ಲಿಂದವರೆಗೆ? ಲಿಮಿಟ್ ಇಟ್ ಈಸ್ ಎಲ್ಲಿಂದ 0 to 2. ಓಕೆ, 0 to 2. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟು ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳೋಣ. ಬೇಡ, ಡೈರೆಕ್ಟ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು. ಯಾಕಂದ್ರೆ ಇಲ್ಲಿ ಜಾಗ ಇರಲ್ಲ, ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ವಲ್ಪ. ಇದನ್ನ ತೆಗೆದ್ಬಿಡ್ತಾರೆ. ಓಕೆ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಬರೀತೀನಿ ನೋಡಿ ನಾನು. ದಟ್ ಈಸ್ 1 divided by √17. ಎಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ log of one second, log of √17 divided by 2 plus 2 minus 1/2 divided by √17 divided by 2 minus of 2 minus 1 divided by 2. Okay, next ಇದಾಯ್ತಾ? ನೆಕ್ಸ್ಟ್ ಮೈನಸ್ ಆಫ್ ಎಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ? log of
root 17 divided by 2 minus plus 0 minus 1 by 2 divided by root 17 divided by 2 minus of 0 minus 1 by 2. Okay, ಇಷ್ಟು ಬಂತು ನೋಡಿ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. 1 divided by root 17 I will write as it is. ಓಕೆ, ಇದು ಇಲ್ಲಿಗೆ ಮುಗೀತು, ಇಲ್ಲಿಂದ ಅಲ್ಲಿ ಕಂಟಿನ್ಯೂ. 1 divided by root 17 I will write as it is. 1 divided by root 17. 1 divided by root 17 write as it is. ಇಲ್ಲಿ 2 minus 1 by 2 ಅಂದ್ರೆ ಏನು ಬರುತ್ತೆ ನಮಗೆ? 2 minus 1 by 2 is nothing but ಇಲ್ಲೇ ಇದನ್ನ ಎಲ್ಲ ಇಲ್ಲಿ ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ. 2 minus 1 by 2 is nothing but 2 2s are 4 ಆಗುತ್ತೆ. 2 2s are 4, 4 minus 1 ಅಂದ್ರೆ 3 by 2 ಆಗುತ್ತೆ. ಸೊ ದಿಸ್ ಇಸ್ 3 by 2 ಆಗುತ್ತೆ. ಓಕೆ, 3 by 2 ಯಾಕೆ ಇಲ್ಲಿ ಮೈನಸ್ ಇಂದ ಮಾಡ್ತೀವಿ. ದಿಸ್ ವಿಲ್ ಬಿಕಮ್ ವಾಟ್? ರೂಟ್ log of 17 divided by 2 minus 3 by 2. ಓಕೆ, divided by ಸಾರಿ ಪ್ಲಸ್, ಇದು ಪ್ಲಸ್ ಐತಿ, 17 divided by 2, 17 divided by 2 minus 3 by 2. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ minus of log of this will become what? Root of 17 divided by 2 minus 1 divided by 2. So divided by root 17 divided by 2. Minus into minus ಮಾಡಿದ್ರೆ ಏನಾಗುತ್ತೆ? That is plus 1 by 2 ಅದೇ, plus 1 by 2. ಓಕೆ, ಇಷ್ಟು ಬಂತು ನೋಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತಂದ್ರೆ ನಮಗೆ ದಟ್ ಈಸ್ 1 divided by root 17. ಓಕೆ, ನಾವು ಇಲ್ಲಿ ಡಿನಾಮಿನೇಟರ್ ಸೇಮ್ ಆಯ್ತಾ? ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡೋಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡೋಕು. ದಟ್ ಈಸ್ log of 2 root 17 plus 3 divided by that is root 17 minus 3 minus of log of ಇದು ಡಿನಾಮಿನೇಟರ್ ಇಂದ 2 ಇದೆ, ಡಿನಾಮಿನೇಟರ್ ಸೇಮ್ ಇದೆ. ದಟ್ ಈಸ್ root 17 minus 1 divided by 2 divided by root 17 plus 1. Okay, ಇಷ್ಟು ಬಂತು ನೋಡಿ. This is 1 divided by root 17 I will write as it is. 1 divided by this log of ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಮಾಡಿ. ಸೊ ಇದು ಕ್ಯಾನ್ಸಲ್ ಮಾಡಿ. ಸೊ ನಾವು what you left with root 17 plus 3 divided by root 17 minus 3 minus of log of ನಮಗೇನಿದೆ root 17 minus 1 divided by root 17 plus 1. ಇಷ್ಟಿದೆ. ಓಕೆ, ನಾವು ಇದು ಈ ತರ ಬಂದಿದ್ದ, ಬಟ್ ಇದನ್ನ ಯಾವ ತರ ಬಂದ್ರೆ ಯು ನೋ ದಟ್ log a minus log b we can write as log of a divided by b ಅಂತ ಬರಿಬಹುದು. ಓಕೆ, ಅದೇ ತರ ಇದನ್ನ ಮಾಡ್ತೀನಿ ನೋಡಿ. ಓಕೆ, this we can write as 1 divided by root 17 log of a plus ಇಲ್ಲಿ ಇದೆ ಐತೆ, ಹೌದಾ? ಓಕೆ, a plus ಇಲ್ಲಿ ಇದೆ. this we can write as root 17 plus 3 divided by 17 root 17 minus 3 whole divided by ಇದು. Okay, so this is root 17 minus 1 divided by root 17 plus 1. Okay, then further simplify ಮಾಡ್ತೀನಿ ನೋಡಿ. further simplify ಮಾಡಿದ್ರೆ ಏನು ಬರುತ್ತೆ? That is 1 divided by root 17 you write as it is. This will become log of 17 plus root 17 ಹೌದಾ? ಇದು root 17 ಇದು. root 17 plus 3 divided by root 17 minus 3 into ಇದು ಮೇಲೆ ಹೋಗುತ್ತೆ. Why? Because a divided by b whole divided by c divided by d we can write as ಇದು a by b ಹೆಂಗೆ ಇದೆ ಹಂಗೆ ಬರ್ಕೊಳ್ತೀವಿ. ಇದು d ಮೇಲೆ ಹೋಗುತ್ತೆ. ಈ d ಮೇಲೆ ಹೋದ್ರೆ that is d divided by c ಆಗುತ್ತೆ. ಸಾರಿ, ಇದು d. ಓಕೆ, ಈ d ಮೇಲೆ ಹೋಗುತ್ತೆ ನೋಡಿ. that is d divided by c ಆಗುತ್ತೆ. ಅದೇ ತರ ಇಲ್ಲಿ ಬರ್ಕೊಳ್ತೀನಿ. ಇದು ಮೇಲೆ ಹೋಗುತ್ತೆ. that is root 17 plus 1 divided by root 17 minus 1. ಓಕೆ, ಈ ವರ್ಡ್ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳೋಣ. ಓಕೆ, ಈ ವರ್ಡ್ ಮಲ್ಟಿಪ್ಲೈ ಮಾಡಿದ್ ನೋಡಿ. ಇಲ್ಲಿ ಸೆಪರೇಟ್ ಆಗಿ ಮಾಡ್ಕೊಂಡು ಎಲ್ಲ ಇಲ್ಲೇ ಮಾಡ್ಕೊಂಡ್ರೆ ಬಹಳ ಲೆಂತಿ ಆಗ್ತಿದೆ ಇದು. ರೂಟ್ 17 ಇಂಟು ರೂಟ್ 7 ಅಂದ್ರೆ 17 ಆಗುತ್ತೆ. ಸೊ ದಟ್ ಈಸ್ ರೂಟ್ 17 ಇಂಟು 1 ಮಾಡಿದ್ರೆ ರೂಟ್ 17 ಆಗುತ್ತೆ. ಓಕೆ, ಅದೇ ತರ ನೆಕ್ಸ್ಟ್ 3 ಇಂಟು ರೂಟ್ 17 ಮಾಡಿದ್ರೆ ದಟ್ ಈಸ್ 3 ರೂಟ್ 17 ಆಗುತ್ತೆ.
ಓಕೆ ನೆಕ್ಸ್ಟ್ 3 ಇಂಟು 1 ಮಾಡಿದ್ರೆ 3 ಆಗುತ್ತೆ, 3 ಬರ್ಕೊಳ್ಳಿ, ಇದು ಇಷ್ಟ ಆಯ್ತು. ನೆಕ್ಸ್ಟ್ ಡಿವೈಡೆಡ್ ಬೈ ನೀವು ಅಷ್ಟು √17 ಇಂಟು 17 ಮಾಡಿದ್ರೆ 17 ಬರುತ್ತೆ, √17 ಮಾಡಿದ್ರೆ -√17 ಆಗುತ್ತೆ. ನೆಕ್ಸ್ಟ್ 3 ಇಂಟು √17 ಇದ್ರೆ -3√17 ಆಗುತ್ತೆ. ನೆಕ್ಸ್ಟ್ ಸೊ -3 ಇಂಟು -1 ಮಾಡಿದ್ರೆ +3 ಆಗುತ್ತೆ ನೋಡಿ. ಓಕೆ ನಾವು ನೆಕ್ಸ್ಟ್ 17 + 3 ಅಂದ್ರೆ ಎಷ್ಟಾಗುತ್ತೆ, 20 ಆಗುತ್ತೆ, 20. ಓಕೆ ದಟ್ ಈಸ್ ಪ್ಲಸ್ ಇದು 4√17 ಆಗುತ್ತೆ, 4√17 ಆಗುತ್ತೆ. ಡಿವೈಡೆಡ್ ಬೈ ಇದು 17 + 3 ಅಂದ್ರೆ 20 ಆಗುತ್ತೆ, 20 -4 ಇದು -√17 ಆಗುತ್ತೆ, -3√17 ಅಂದ್ರೆ -√417 -4√17 ಆಗುತ್ತೆ. ಇವೆರಡರಲ್ಲಿ ಏನು ಕಾಮನ್ ತಗೊಳ್ಳೋಣ, ಇವೆರಡರಲ್ಲಿ 4 ಕಾಮನ್ ತಗೊಳ್ಳೋಣ. 4 ಕಾಮನ್ ತಗೊಂಡ್ರೆ ದಿಸ್ ವಿಲ್ ಬಿಕಮ್ 5 + √17. ಓಕೆ ಡಿವೈಡೆಡ್ ಬೈ ಇದರಲ್ಲಿ 4 ಕಾಮನ್ ತಗೊಂಡ್ರೆ ದಿಸ್ ವಿಲ್ ಬಿಕಮ್ 5 - √17. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಓಕೆ ಇದು 4 ಕ್ಯಾನ್ಸಲ್ ಮಾಡ್ಬಿಡಿ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 1 ಡಿವೈಡೆಡ್ ಬೈ √17. 1 divided by √17 you can it as log of 5 + √17 divided by √17 divided by 5 - √17. ಓಕೆ ಇಷ್ಟು ಬರೆದ್ರು ಸಾಕು, ನಿಮಗೆ ಆನ್ಸರ್ ಬಂದಿದೆ ಅಂತ ಅರ್ಥ. ಸೊ ಬಟ್ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇಷ್ಟು ಆನ್ಸರ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ನಮಗೆ ಇನ್ನೂ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಈ ಡಿನಾಮಿನೇಟರ್ ರ್ಯಾಷನಲೈಸ್ ಮಾಡ್ಕೋಬೇಕು. ಸೊ ಡಿನಾಮಿನೇಟರ್ ಹೆಂಗೆ ರ್ಯಾಷನಲೈಸ್ ಮಾಡ್ಕೊಳ್ತೀರ ಅಂದರೆ ದಟ್ ಈಸ್ 5 + √17 divided by, so 5 - √17 ಇದೆ ಅಲ್ಲ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 5 + √17. 5 + √17 ಈ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √17 ಇದನ್ನ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ 5 × 5 ಮಾಡಿದ್ರೆ ಏನಾಗುತ್ತೆ 25 ಆಗುತ್ತೆ, 25 ಬರ್ಕೊಳ್ಳಿ. 5 × √17 ಮಾಡಿದ್ರೆ ದಟ್ ಈಸ್ 5√17 ಆಗುತ್ತೆ. ಓಕೆ ನೆಕ್ಸ್ಟ್ ದಟ್ ಈಸ್ ದಿಸ್ √17 ಬಂದರೆ 5√17 ಆಗುತ್ತೆ, 5√17 ಮಾಡ್ಕೊಳ್ಳಿ. ನೆಕ್ಸ್ಟ್ is √17 × √17 17 ಆಗುತ್ತೆ. ಸೊ ಡಿವೈಡೆಡ್ ಬೈ ಇದೆ ಆಫ್ a + b × a - b ಫಾರ್ಮೆಟ್ ಇದೆ. 5 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 25 ಆಗುತ್ತೆ, -√17 ಸ್ಕ್ವೇರ್ ಮಾಡಿದ್ರೆ 17 ಆಗುತ್ತೆ, 17 ಬರುತ್ತೆ. ನಾವು ದಿಸ್ 25 + 17 ಅಂದರೆ ಎಷ್ಟಾಗುತ್ತೆ ನಮಗೆ 25 + 17 ಅಂದರೆ 32 42 ಆಗುತ್ತೆ ನೋಡಿ. ದಟ್ ಈಸ್ 42. ಓಕೆ ಪ್ಲಸ್ 5√17 5√17 10√17 ಆಗುತ್ತೆ. 25 17 ತೆಗಿರಿ. ಓಕೆ 25 17 ತೆಗೆದ್ರೆ 3 ಉಳಿದ್ರೆ 8 ಉಳಿತು ನೋಡಿ. ಓಕೆ ಸೊ ದಟ್ ಈಸ್ 8 ಉಳಿತೆ, ನಮ್ಗೆ ಇಷ್ಟು ಬಂತು. ಬಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. ಓಕೆ ಇದರಲ್ಲಿ ಹೈಯೆಸ್ಟ್ ಕಾಮನ್ ಏನು ಬರುತ್ತೆ ನಮಗೆ 2 ಬರುತ್ತಾ, 2 8 ಬರುತ್ತಾ, 8 ಬರಲ್ಲ. 4 ಬರುತ್ತಾ, 4 ಬರಲ್ಲ. ಸೊ ದಟ್ ಈಸ್ 2 ಬರುತ್ತೆ ನೋಡಿ. 2 ಕಾಮನ್ ತೊಗೊಳ್ತೀನಿ ನಮಗೆ. 2 ಹೌ ಮಚ್ 2 21 + 2 5 2√2 ಡಿವೈಡೆಡ್ ಬೈ 4 8 ಇದೆ. ದಟ್ ಈಸ್ 2 1 2 4. ಓಕೆ ನಾವು ಏನು ಬರಿಬೋದು ಅಂದರೆ ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ 1 divided by √17 log of 21 + 2√2 divided by 4. ಓಕೆ ಇಷ್ಟು ಬರಿಬೋದು ನೋಡಿ. ಇಷ್ಟಿದೆ ಆನ್ಸರ್ ನಿಮ್ಗೆ ಕಂಪ್ಲೀಟ್ ಆಗಿ. ನಿಮಗೆ ಇಷ್ಟು ಬರೆದ್ರು ಸಾಕು. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಯಾಕಂದರೆ ಇಲ್ಲಿಂದ ಇಲ್ಲಿದೆ ನೋಡಿ ಲೆಂತಿಯೆಸ್ಟ್ ಕ್ವಶನ್ ಆಯ್ತಂತೆ ಮೋಸ್ಟ್ಲಿ. ಓಕೆ ಜಸ್ಟ್ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಯಾವುದಿದೆ. ಕ್ವಶನ್ ನಂಬರ್ 7 ಇದೆ ನೋಡಿ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಯಾವ ತರ ಇದೆ ಅಂದ್ರೆ ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಈಗ ಇದನ್ನ ಅದರಲ್ಲಿ ಕನ್ವರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ನಾವೇನ್ ಮಾಡಿ ಇದನ್ನ ಬರ್ತೀವಿ ನೋಡಿ. ಸೊ ದಟ್ ಈಸ್ ನಮಗೆ ಸೊ ದಟ್ ಈಸ್ x² + 2x + 5. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ x² ಕೋಎಫಿಷಿಯಂಟ್ ಚೆಕ್ ಮಾಡಿ. x² ಕೋಎಫಿಷಿಯಂಟ್ ಏನಿದೆ 1 ಐತೆ ಹೌದಾ. ಅವಾಗ x ಕೋಎಫಿಷಿಯಂಟ್ ಚೆಕ್ ಮಾಡಿ. x ಕೋಎಫಿಷಿಯಂಟ್ ಏನಿದೆ ನಮಗೆ x ಕೋಎಫಿಷಿಯಂಟ್ ಏನು ಬರುತ್ತೆ ಅಂದ್ರೆ x ಕೋಎಫಿಷಿಯಂಟ್ 1 ಇದೆ. ಓಕೆ x ಕೋಎಫಿಷಿಯಂಟ್ ಇದೆ ನಮಗೆ 1 ಇದೆ. 1 divided by 2 ಮಾಡಿ. ಸರಿ x ಕೋಎಫಿಷಿಯಂಟ್ 1 ಇಲ್ಲ, x ಕೋಎಫಿಷಿಯಂಟ್ ಏನಿದೆ ನಮಗೆ 2 ಇದೆ. ಸೊ 2 divided by 2 ಮಾಡಿ. 2 divided by 2 ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. 1 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ದಿಸ್ ವಿ ಕ್ಯಾನ್ ಆಸ್ x² + 2x + 1² - 1².
plus 5 write as it is. Now ಇದು ಯಾವ ತರ ಬರಿಬಹುದು ನಾನು? So this you can write as x plus 1 whole square. Okay, next okay ಇಲ್ಲಿ 5 ಇದೆ, 5 minus 1 square ಅಂದ್ರೆ 1 ಬರುತ್ತೆ, 5 minus 1 ಅಂದ್ರೆ 4 ಬರುತ್ತೆ. Okay, 4 ಬರುತ್ತೆ. Now this you can write as x plus 1 whole square plus 2 square. Okay, ಈ ತರ ಇದೆ. So now ಇದನ್ನ ಹೆಂಗ್ ಬರಿಬಹುದು ಅಂದ್ರೆ 1 divided by so this you can write as 1 divided by x plus 1 whole square. Okay, x plus 1 whole square plus 2 square. ಓಕೆ, ಈ ತರ ಇದೆ. ಇಂಟಿಗ್ರೇಷನ್ ಫ್ರಮ್ ಇಲ್ಲಿ -1 ಇಂದ 1. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್, ಈ ಫಾರ್ಮೆಟ್ ಇದೆ. ಇದನ್ನ ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಷನ್ ಆಫ್ ದಿಸ್ ಅಂದ್ರೆ 1 ಡಿವೈಡೆಡ್ ಬೈ ಎ tan ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ, ಈ ತರ ಇಂಟಿಗ್ರೇಟ್ ಮಾಡಿ. ಅದೇ ತರ ಇಲ್ಲಿ ನೋಡಿ, ಬಟ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ನಮಗೆ? ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇಸ್ ರಿಪ್ಲೇಸ್ಡ್ ವಿತ್ ಎಕ್ಸ್ ಪ್ಲಸ್ 1. ಓಕೆ, ಅದೇ ತರ ಎ ಪ್ಲೇಸ್ ಇಸ್ ರಿಪ್ಲೇಸ್ಡ್ ವಿತ್ 2. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ನಮ್ಗೆ ಏನಾಗುತ್ತೆ 1 ಬೈ ಎ, 1 ಡಿವೈಡೆಡ್ ಬೈ ಎ ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, 2 ಬರ್ಕೊಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಎಕ್ಸ್ ಪ್ಲೇಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಬರ್ಕೊಡಿ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎ ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, 2 ಬರ್ಕೊಡಿ. ಇಷ್ಟ ಆಯ್ತಾ? ಓಕೆ, ಇಷ್ಟ ನೋಡಿ. ಇದಕ್ಕೆ ಲಿಮಿಟ್ಸ್ ಅಪ್ಲೈ ಮಾಡಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? -1 ಇಂದ, ಲಿಮಿಟ್ಸ್ ಎಲ್ಲಿಂದ್ರೆ -1 ಇಂದ 1 ವರೆಗೆ, -1 ಇಂದ 1. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 1 ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ -1 ಸಬ್ಸ್ಟಿಟ್ಯೂಟ್ ಮಾಡಿ, -1 ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಇಷ್ಟು ಬಂತು. ದಿಸ್ 1/2 ವಿ ವಿಲ್ ರೈಟ್ ಆಸ್ ಇಟ್ ಇಸ್. 1/2 ಹೆಂಗಿದೆ ಹಂಗೆ ಬರೀತೀನಿ. ನೆಕ್ಸ್ಟ್, ಸೊ ಟ್ಯಾನ್ ಇನ್ವರ್ಸ್ ಆಫ್ ನಮಗೆ 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ, 2 ಡಿವೈಡ್ ಬೈ 2 ಅಂದ್ರೆ 1 ಆಗುತ್ತೆ, 1 ಬರ್ಕೊಳ್ಳಿ. ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ನಮಗೆ 1 - 1 ಅಂದ್ರೆ 0 ಡಿವೈಡ್ ಬೈ 2 ಅಂದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ. ಓಕೆ, ನಾವು ದಿಸ್ 1/2 ವಿಲ್ ರೈಟ್ ಆಸ್ ಇಟ್. ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ π/4 ಆಗುತ್ತೆ, π/4 ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 0 ಅಂದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ನಾವೇನ್ ಬರೀಬಹುದು ಅಂದ್ರೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 1/2 ಇಂಟು π/4. 1/2 ಇಂಟು π/4 ಅಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿ, ದಿಸ್ ವಿಲ್ ಬಿಕಮ್ ವಾಟ್? π/8. ಓಕೆ, ಸೊ ನಮ್ಗೆ ಏನ್ ಬರುತ್ತೆ? π/8 ನೋಡಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ? π/8 ಬರುತ್ತೆ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡಿ. ಓಕೆ, ಇದು ಯಾವ ತರ ಕ್ವಶನ್ ಇದೆ ಅಂದ್ರೆ, ಸೊ ನಿಮ್ಗೆ ಒಂದು ಪ್ರಾಪರ್ಟಿ ಇದೆ. ಓಕೆ, ಒಂದು ಪ್ರಾಪರ್ಟಿ ಗೊತ್ತಿರಬೇಕು, ಆ ಪ್ರಾಪರ್ಟಿ ಪ್ರಕಾರ ಇದೆ ಇದು. ಓಕೆ, ಸೊ ನಮಗೆ ದಿಸ್ ಕ್ಯಾನ್ ನಮ್ಗೆ ಇಂಟಿಗ್ರೇಷನ್ ಆಫ್ ಇದು ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ e to the power x f of x ಪ್ಲಸ್ f dash of x. ಓಕೆ, f dash of x ಈ ತರ ಇದ್ದಾಗ, ಓಕೆ, ಇಂಟಿಗ್ರೇಷನ್ ಆಫ್ e to the power x ಆಫ್ f of x ಪ್ಲಸ್ f dash of x ದಟ್ ಈಸ್ ಈಕ್ವಲ್ ಈ ತರ ಇದ್ದಾಗ e to the power x ಇಂಟು f of x ಪ್ಲಸ್ ಸಿ, ಈ ತರ ಬರಿಬೋದು ನಾವು. ಓಕೆ, ಡೈರೆಕ್ಟ್ ಆಗಿ ಬರಿಬೋದು. ಓಕೆ, e to the power x ಇಂಟು f of x ಪ್ಲಸ್ f dash of x ಇದ್ರ ಇಂಟಿಗ್ರೇಷನ್ ಇದ್ದಾಗ e to the power x f of x ಅಂತ ಬರಿಬೋದು ಡೈರೆಕ್ಟ್ ಆಗಿ. ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದೆ. ಬಟ್ ಇಲ್ಲಿ x ಇಲ್ಲ ಬರೆ, ಇಲ್ಲಿ 2x ಇದೆ. ಓಕೆ, 2x ಐ ಕ್ಯಾನ್ ರೈಟ್ ಆಸ್ t ಅಂತ ಬರಿತೀನಿ. ಓಕೆ, 2x ನ ಏನಂತ ಹೇಳ್ತೀನಿ? t ಅಂತ ಬರೀತೀನಿ ನೋಡಿ, t ಅಂತ ಬರೀತೀನಿ. ಎಲ್ಲೆಲ್ಲಿ 2x ಇದೆ ಅಲ್ಲಿ t ಅಂತ ಬರುತ್ತೆ. ಓಕೆ, ಅವಾಗ ಏನಾಗುತ್ತೆ ನೋಡಿ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್, ಬಟ್ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಬರಿಬೋದು? ಸೊ ಎಲ್ಲೆಲ್ಲಿ 2x ಇದೆ ಅಲ್ಲಿ t ಅಂತ ಬರಿಬೋದು. ಎಲ್ಲೆಲ್ಲಿ x ಇದೆ x ಯು ಕ್ಯಾನ್ ರೈಟ್ ಆಸ್ t ಡಿವೈಡೆಡ್ ಬೈ 2 ಅಂತ ಬರಿಬೋದು. ಇಲ್ಲಿ ಬರೀತೀನಿ ನೋಡಿ. ಸೊ ನಾವು 1 ಡಿವೈಡೆಡ್ ಬೈ t ಡಿವೈಡೆಡ್ ಬೈ 2 ಮೈನಸ್ ಆಫ್ 1 ಡಿವೈಡೆಡ್ 2 ಟೈಮ್ಸ್ ಆಫ್ t ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಓಕೆ, e to the power 2t. ಓಕೆ, ದಿಸ್ dx we will write as it is. ಇದು ಬ್ರಾಕೆಟ್ ಕ್ಲೋಸ್ ಮಾಡೋಣ. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡಿ dx you write as it is. dx ಇಂಟಿಗ್ರೇಷನ್ ಇದೆ ಎಲ್ಲಿಂದ 1 ಇಂದ 2. ಓಕೆ, ಸೊ ನಾವು dx ಆಲ್ಸೋ ವಿ ಹ್ಯಾವ್ ಟು ರಿಪ್ಲೇಸ್. ಓಕೆ, dx ರಿಪ್ಲೇಸ್ ಮಾಡಬೇಕು. ಅದಕ್ಕೋಸ್ಕರ ನೋಡಿ ಏನ್ ಬರೀತೀನಿ ಅಂದ್ರೆ, ಸೊ ಇದನ್ನ ಏನ್ ಮಾಡೋಣ? ಸೊ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 2 ಬರುತ್ತೆ. t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಆಗುತ್ತೆ. ಅಂದ್ರೆ dx ಈ ಕಡೆ ತನ್ನಿ, ಯಾವಾಗ dx ದಟ್ ಈಸ್ ಈಕ್ವಲ್ ಟು dx ದಟ್ ಈಸ್ dt ಡಿವೈಡೆಡ್ ಬೈ 2. ಓಕೆ, ನಮಗೆ dx ಕ್ಯಾನ್ ಆಸ್ dt ಡಿವೈಡೆಡ್ ಬೈ 2, dt ಡಿವೈಡೆಡ್ ಬೈ 2. ಓಕೆ, e to the power 2
2x ದಟ್ ಈಸ್ ಈಕ್ವಲ್ ಟು ಟಿ ಅಂತ ನೋಡಿವಲ್ಲ, ಅಂದರೆ ಇದು ಬರೀ ಟಿ ಆಗುತ್ತೆ, 2t ಬರಲ್ಲ, ಇದು ಟಿ ಆಗುತ್ತೆ ಬರೀ. ಓಕೆ, ಇದು y ಬಿಕಾಸ್ 2x ದಟ್ ಈಸ್ ಈಕ್ವಲ್ ಟು ಟಿ ಅಂದರೆ ಇದು ಟಿ ಆಗುತ್ತೆ, ಅಂದರೆ e ಟು ದಿ ಪವರ್ ಟಿ ಆಗುತ್ತೆ, ಟಿ ಬರ್ಕೊಳ್ಳಿ. ಓಕೆ, ಇಂಟಿಗ್ರೇಷನ್ ಆಫ್, ಓಕೆ ನಾವು 1 ಡಿವೈಡೆಡ್ ಈ 2 ನ ಮೇಲೆ ತೊಗೊಂಡೋಗಿ 2 ಡಿವೈಡೆಡ್ ಬೈ ಟಿ ಆಗುತ್ತೆ, 2 ಡಿವೈಡ್ ಬೈ ಟಿ ಮೈನಸ್ ಆಫ್ ಓಕೆ ನಾವು ಈ 1 ಡಿವೈಡೆಡ್ ಬೈ 1 2 ಇರೋ ಇಟ್ ಆಸ್ ಇಟ್ ಈಸ್, ದಿಸ್ ವಿಲ್ ಬಿಕಮ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 4. 2 1 ಜಾ 2 2 ಜಾ, ಹೌದಾ, 2 1 ಜಾ 2 2 ಜಾ ಆಯಿತು. ಓಕೆ, ನಾವು ಇಂಟಿಗ್ರೇಷನ್ ಆಫ್ 1 to 2. ಓಕೆ, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ ಈಗ? ಓಕೆ, ಲಿಮಿಟ್ಸ್ ಚೇಂಜ್ ಮಾಡೋಕೆ, ಹೌದಾ. ಸೊ ಬಿಕಾಸ್ 2x ದಟ್ ಇಸ್ ಈಕ್ವಲ್ ಟು ಟಿ ಅಂತ ನೋಡಿ, x ಇಸ್ ಈಕ್ವಲ್ ಟು 1 ಇದ್ದಾಗ, x ಇಸ್ ಈಕ್ವಲ್ ಟು 1 ಇದ್ದಾಗ x ಇಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಏನು ಬರುತ್ತೆ? ದಟ್ ಈಸ್ ಟಿ ದಟ್ ಈಸ್ ಈಕ್ವಲ್ ಟು 2x, 2 ಟೈಮ್ಸ್ ಆಫ್ 1, 2 ಟೈಮ್ಸ್ ಆಫ್ 1 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 2 ಬರುತ್ತೆ. x ಇಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಏನು ಬರುತ್ತೆ? 2 ಬರುತ್ತೆ. ಅದೇ ಥರ x ದಟ್ ಈಸ್ ಈಕ್ವಲ್ ಟು 2, x ಇಸ್ ಈಕ್ವಲ್ ಟು 2 ಇದ್ದಾಗ x ಇಸ್ ಈಕ್ವಲ್ ಟು 2 ಇದ್ದಾಗ ಟಿ ವ್ಯಾಲ್ಯೂ ಏನು ಬರುತ್ತೆ? ದಟ್ ಈಸ್ ಟಿ ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ದಟ್ ಈಸ್ ಈಕ್ವಲ್ ಟು 4. ಓಕೆ, ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ಈ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ ಸದ್ಯಕ್ಕೆ, ಈಗ ಸದ್ಯಕ್ಕೆ ಹಿಂಗೆ ಇಟ್ಕೊಳ್ಳೋಣ. ನಾವು ಇಂಟಿಗ್ರೇಷನ್ ಆಫ್ 2 to 4 ದಟ್ ಈಸ್ 2 ಡಿವೈಡೆಡ್ ಬೈ ಟಿ ಮೈನಸ್ ಆಫ್ ಈ 2 ನ ಮೇಲೆ ತೊಗೊಂಡು 2 ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇ ಟು ದಿ ಪವರ್ ಟಿ ಡಿ ಟಿ ಡಿವೈಡೆಡ್ ಬೈ 2. ಈ ಆರ್ಡರ್ ಏನಿದೆ 2 ಕಾಮನ್ ಇದೆ, 2 ಹೊರಗೆ ತೊಗೊಳಿದ್ರಾಗ ದಟ್ ಈಸ್ 2 ಐ ವಿಲ್ ಟೇಕ್ ಇಟ್ ಔಟ್ ಸೈಡ್, 2 ಹೊರಗೆ ತೊಗೊಳ್ತೀನಿ. ಓಕೆ, 2 ಹೊರಗೆ ಮತ್ತೆ ಇಲ್ಲಿ 2 ಇದೆ, ಅದನ್ನು ಹೊರಗೆ ತೊಗೊಳ್ತೀನಿ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ನಮಗೆ 2 to 4 1 ಡಿವೈಡೆಡ್ ಬೈ ಇ ಟು ದಿ ಪವರ್ ಟಿನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಇ ಟು ದಿ ಪವರ್ ಟಿ ಎಲ್ ರೈಟ್ ಆಸ್ ಇಟ್ ಈಸ್. ನಾವು ದಿಸ್ ಕ್ಯಾನ್ ಜಸ್ಟ್ 1 ಡಿವೈಡೆಡ್ ಬೈ ಟಿ ಮೈನಸ್ 1 ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಡಿ ಟಿ. ಓಕೆ, ಇಷ್ಟ ಆಯ್ತಾ? ನಾವು ಜಸ್ಟ್ ದಿಸ್ 2 ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಇದು ಯಾವ ಫಾರ್ಮೆಟ್? ಎಕ್ಸಾಕ್ಟ್ಲಿ ಇದೇ ಫಾರ್ಮೆಟ್ಲಿ ಇದೆ. ಓಕೆ, ಬೇಕಾದ್ರೆ ನೋಡಿ 1 ಡಿವೈಡೆಡ್ ಬೈ ಟಿ ನ ಡಿಫ್ರೆನ್ಷಿಯೇಟ್, ಇದು ಎಫ್ ಆಫ್ ಟಿ ಅಂತ ಅನ್ಕೊಳ್ಳಿ, ಇದೇನು ಎಫ್ ಡ್ಯಾಶ್ ಆಫ್ ಟಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರುತ್ತೆ, ಹೌದು. ಓಕೆ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರುತ್ತೆ. ಇದನ್ನ ಹೆಂಗ್ ಬರ್ಕೊಬಂದ್ರೆ ಇದನ್ನ ಹೆಂಗ್ ಬರ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಪ್ರಕಾರ ಬರ್ಕೊಂಡು ಹೋದಾಗ ನಮಗೆ ಇ ಟು ದಿ ಪವರ್ ಟಿ ಇಂಟು 1 ಡಿವೈಡೆಡ್ ಬೈ ಟಿ, ಇ ಟು ದಿ ಪವರ್ ಟಿ ಇಂಟು 1 ಡಿವೈಡ್ ಬೈ ಟಿ. ವೈ ಬಿಕಾಸ್ ಎಫ್ ಆಫ್ ಟಿ ಪ್ಲಸ್ ಅಲ್ಲಿ ಏನಿದೆ, ಎಫ್ ಆಫ್ ಟಿ ಪ್ಲಸ್ ಅಲ್ಲಿ ನಮಗೆ 1 ಬೈ ಟಿ ಇದೆ, 1 ಬೈ ಟಿ ಬರ್ಕೊಂಡು ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? ಲಿಮಿಟ್ಸ್ ಎಲ್ಲಿಂದ 2 to 4. ಓಕೆ, ಇಲ್ಲೇ ಸಾಲ್ವ್ ಮಾಡ್ತೀನಿ. ಎಲ್ಲೆಲ್ಲಿ ಟಿ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓಕೆ ನೆಟ್ ಇ ಟು ದಿ ಪವರ್ 4. ಓಕೆ, ಇ ಟು ದಿ ಪವರ್ 4 ಓಕೆ ಇಂಟು 1 ಡಿವೈಡೆಡ್ ಬೈ 4 ಮೈನಸ್ ಆಫ್ ಟಿ ಇದೆಲ್ಲ 2 ಸಬ್ಸ್ಟಿಟ್ಯೂಟ್ ಇ ಟು ದಿ ಪವರ್ 2 ಇಂಟು 1 ಡಿವೈಡೆಡ್ ಬೈ 2. ಓಕೆ, ನಾವು ಇಷ್ಟ ಆಯ್ತಾ? ನಾವು ಜಸ್ಟ್ ಇಷ್ಟೇ ಮುಗೀತು ನಮಗೆ. ಇ ಟು ದಿ ಪವರ್ 4 ಡಿವೈಡೆಡ್ ಬೈ ಇ ಟು ದಿ ಪವರ್ 4 ಡಿವೈಡ್ ಬೈ 4 ಮೈನಸ್ ಆಫ್ ಇ ಟು ದಿ ಪವರ್ 2 ಡಿವೈಡೆಡ್ ಬೈ 2. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಜಸ್ಟ್ ವಿಡಿಯೋ ನಾವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತೆ. ನೆಕ್ಸ್ಟ್ MCQs ನೋಡಿ, 2 MCQs ಮಾಡಿದ್ರೆ ಮುಗೀತು. ಸೆಕೆಂಡ್ ಇದು ಹೆಂಗೆ ಕಾಣ್ತಿದೆ ನೋಡೋಣ. ಓಕೆ, ಕರೆಕ್ಟ್ ಕಾಣ್ತಿದೆ. ಓಕೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ 9 to 9 ಮತ್ತೆ 10 ಅದು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇದರಲ್ಲಿ ಕರೆಕ್ಟ್ ಆನ್ಸರ್ ಚೂಸ್ ಮಾಡೋಕು. ಓಕೆ, ಈ ಥರ ಕ್ವಶನ್ಸ್ ಬಂದಾಗ, ಓಕೆ ಈ ಥರ ಕ್ವಶನ್ಸ್ ಇದು ಭಾಳ ಈಸಿ ಕ್ವಶನ್ಸು, ಬಟ್ ನಮ್ಗೆ ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಿರಬೇಕು. ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಾಗ ಈಸಿ ಕ್ವಶನ್ ಮಾಡ್ತೀವಿ. ಇದು ಕೊಟ್ಟಿರೋ ಕ್ವಶನ್ ಬರ್ಕೊಳ್ತೀವಿ. ಇಂಟಿಗ್ರೇಷನ್ ಆಫ್ 1/3 to 1 ಓಕೆ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ ಆಫ್ 1/3 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು, ಏನು ಬರುತ್ತೆ ಅಂತ ಆನ್ಸರ್ ಬರೀಬೇಕು. ಓಕೆ, ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ನಾವು ಇಯರ್ ಸೈಡಿಗೆ ಮಾಡ್ಕೊಂಡು ಹೋಗ್ತೀನಿ. ಸೊ ನಾವು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲೇಸ್ ಅಲ್ಲಿ ಏನಿದೆ, ನಾವು ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಳ್ತೀನಿ. ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡ್ರೆ ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಲ್ಲಿಂದ ಫಸ್ಟಿಂದ ಬರ್ಕೊಂಡ್ಬಿಡ್ತಾರೆ ಇಲ್ಲಿ. ಓಕೆ, ನಾವು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಓಕೆ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4. ಸೊ ಈ ತರ ಕ್ವಶನ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಒಳಗಿನ ಟರ್ಮ್ ಏನಿದೆ, ಒಳಗಿನ ಟರ್ಮ್ ಅದರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ ಚೆಕ್ ಮಾಡಬೇಕು. ಹೈಯೆಸ್ಟ್ ಪವರ್ ರೂಟ್ ಕ್ಯೂಬ್ ಇದೆಯಲ್ಲ, ಆ ಕ್ಯೂಬ್ ನ ಹೊರಗೆ ತಗೊಂಡ್ಬಿಡೋದು, ಎಕ್ಸ್ ಕ್ಯೂಬ್ ನ ಹೊರಗೆ ತಗೊಂಡ್ಬಿಡಿ. ಸೊ ದಟ್ ಈಸ್ ಎಕ್ಸ್ ಕ್ಯೂಬ್ ನ ಕಾಮನ್ ತೊಗೊಳ್ತೀವಿ. ಎಕ್ಸ್ ಕ್ಯೂಬ್ ನ ಕಾಮನ್ ತೊಗೊಂಡ್ರೆ ಇಲ್ಲಿ ಬರೀ ಎಕ್ಸ್ ಇದೆ ಅಂದ್ರೆ ಏನ್ ಮಾಡಬೇಕು, ನಾನು ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ಬೇಕು.
ಅವಾಗ ಬರ್ರಿ ಏನಾಗುತ್ತೆ ಎಕ್ಸ್ ಕ್ಯೂಬ್ನ ಬೇಕಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಎಕ್ಸ್ ಉಳಿತು ಹೌದಾ. ಓಕೆ, ನಾವು ಏನಿದೆ ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡ್ರೆ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ ಮೈನಸ್ ಇಲ್ಲಿ 1 ಬರುತ್ತೆ. ಹೋಲ್ ಪವರ್ ಏನಿದೆ ಹೋಲ್ ಪವರ್ 1/3 ಇದು ಹೋಲ್ ಪವರ್ 1/3 ಹೋಲ್ ಪವರ್ ಏನಿದೆ 1/3 ಆಗುತ್ತೆ 1/3 ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸದ್ಯಕ್ಕಿನ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ವಾಟ್ ಯು ಕ್ಯಾನ್ ಡೂ ಇಟ್ ಆಸ್ ಇಲ್ಲೇ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ಸಪ್ರೇಟ್ ಪವರ್ ಇದಕ್ಕೆ ಸಪ್ರೇಟ್ ಎಕ್ಸ್ ಟು ದಿ ಪವರ್ 3 ಹೋಲ್ ಪವರ್ 1/3 ಓಕೆ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಟು ದಿ ಪವರ್ 1/3 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4. ಓಕೆ, ಇದು ಸ್ಕ್ವೇರ್ ಕ್ಯೂಬ್ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಏನು ಉಳಿತು ಅಂದರೆ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಟು ದಿ ಪವರ್ ಆಫ್ 1/3 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4. 1x ಕ್ಯಾನ್ಸಲ್ ಮಾಡಿಬಿಡಿ. ಸೊ ನಮ್ಗೆ ಏನು ಉಳಿತಂದ್ರೆ ಸೊ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 3 1. ಸೊ ಇಲ್ಲಿ ಏನು ಉಳಿತು ನಮಗೆ ಈ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ವಿ ಕ್ಯಾನ್ ಆಲ್ಸೋ ರಿಟ್ ಇಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 1/3 ಓಕೆ ಡಿವೈಡೆಡ್ ಬೈ 1x ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 3 ಉಳಿತು ಎಕ್ಸ್ ಟು ದಿ ಪವರ್ 3 ಬರ್ಕೊಳ್ಳಿ. ಸೊ dx you write as it is. Okay, now just see 1 divided by x square, 1 divided by x square minus 1 that you will take it as t. ಅದನ್ನ t ಅಂತ ತಗೊಂಡು ಇದು x ಕ್ಯೂಬ್ ಬರುತ್ತೆ ನಮಗೆ. ಇದನ್ನ t ಅಂತ ತಗೊಂಡು ಡಿಫರೆನ್ಸ್ 1 divided by x square minus 1 you will take it as t. ಇದನ್ನ ತಗೊಂಡು ಡಿಫರೆನ್ಷಿಯೇಟ್ ಮಾಡಿ 1 divided by x cube x square ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ದಟ್ ಈಸ್ ನಮಗೆ ಏನು ಬರುತ್ತೆ x to the power -2 ಅಂತಾರೆ. x to the power -2 -1 that is equal to t ಅಂತ ಅರ್ಥ. ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಅಂದ್ರೆ x to the power -2 -2 ಡ್ಯೂ ಇಂಟು x to the power -3 ಆಗುತ್ತೆ ಹೌದು. -3 -1 ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. t ನ ಡಿಫರೆನ್ಷಿಯೇಟ್ ಮಾಡಿ dt divided by dx ಆಗುತ್ತೆ. Okay, this -2 you write as it is divided by x to the power 3 ಯಾಕಂದ್ರೆ x to the power -3 ಗೆ x to the power 3 dx ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇದನ್ನ ಸದ್ಯಕ್ಕೆ ಹಿಂಗೆ ಬರುತ್ತೆ dt divided by dx. ಇಲ್ಲೇನಿದೆ dx divided by x cube ಆಯ್ತಾ ಅಂದ್ರೆ dx divided by x cube ಬರಿಬಹುದು ನಾವು. ಸೊ dx divided by x cube dx divided by x cube that is equal to dt divided by -2 ಈ ತರ ಬರಿಬಹುದು ನಾವು. ಓಕೆ, n divided by x square -1 you have taken as t ಅಂತ ನೋಡಿ t to the power 1/3. ಓಕೆ, so dx divided by x cube we can write as dt divided by -2. ಓಕೆ, ಇಂಟಿಗ್ರೇಷನ್ ಲಿಮಿಟ್ಸ್ ಅಪ್ಲೈ ಮಾಡು 1/3 ಟು x ಇದ್ದಾಗ 1/3. ಓಕೆ, x ಇದ್ದಾಗ 1 ಬರುತ್ತೆ ಬಟ್ ಇಲ್ಲಿ t ಐತೆ. t ಇದ್ದಾಗ ಏನು ಬರುತ್ತೆ ಅದನ್ನ ಚೆಕ್ ಮಾಡೋಣ ನೋಡಿ. ಇಲ್ಲಿ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಓಕೆ, ಸೊ ಇಲ್ಲೇ ಮಾಡ್ತೀನಿ ನೋಡಿ. ದಟ್ ಈಸ್ x ವ್ಯಾಲ್ಯೂ 1/3 ಇದ್ದಾಗ ಓಕೆ t ವ್ಯಾಲ್ಯೂ ಏನಿರುತ್ತೆ t ವ್ಯಾಲ್ಯೂ ಏನಿರುತ್ತೆ ದಟ್ ಈಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ t ದಟ್ ಈಸ್ ಈಕ್ವಲ್ ಟು 1 divided by 1/3 whole square 1/3 whole square minus 1. 1/3 whole square ಅಂದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ 1 divided by 1/9 ಆಗುತ್ತೆ. 1/9 minus 1 ಅಂದ್ರೆ ದಟ್ ಈಸ್ ಈಕ್ವಲ್ ಟು ಇದು 9 ಮೇಲೆ ಆಗುತ್ತೆ. 9 minus 1 ಇಸ್ ನಥಿಂಗ್ ಬಟ್ 8 ಆಗುತ್ತೆ. ಓಕೆ, ಇದು 9 minus 1 ಅಂದ್ರೆ 8 ಆಗುತ್ತೆ. ದಟ್ ಈಸ್ x ವ್ಯಾಲ್ಯೂ 1/3 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ 8 ಆಗುತ್ತೆ. 8 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ x ವ್ಯಾಲ್ಯೂ 1 ಇದೆ. x ವ್ಯಾಲ್ಯೂ 1 ಇದ್ದಾಗ x ವ್ಯಾಲ್ಯೂ ಅಂತ t ವ್ಯಾಲ್ಯೂ ಏನು ಬರುತ್ತೆ t ದಟ್ ಈಸ್ ಈಕ್ವಲ್ ಟು 1 divided by ಇದರ ಸಬ್ಸ್ಟಿಟ್ಯೂಟ್ ಮಾಡಿ 1 divided by 1 square minus of 1. ಸೊ 1 divided by 1 ಅಂದ್ರೆ 1 ಬರುತ್ತೆ. 1 divided by 1 square ಅಂದ್ರೆ 1 ಬರುತ್ತೆ. 1 divided by 1 is nothing but 1 ಬರುತ್ತೆ. 1 minus 1 ಅಂದ್ರೆ 0 ಬರುತ್ತೆ. x ವ್ಯಾಲ್ಯೂ ಅಂತ t ವ್ಯಾಲ್ಯೂ ಅಂತ 0 ಇದೆ. 0 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದು -1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. -1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 8 to 0 t to the power 1/3 dt. t to the power 1/3 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ t to the power 1/3 plus 1 divided by 1/3 plus 1. ಓಕೆ, ಇದು -1/2 ರೈಟ್ ಆಸ್ ಇಟ್ ಈಸ್. ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ ಲಿಮಿಟ್ಸ್ ದಟ್ ಈಸ್ 8 ಇಂದ 0. Okay, this -1/2 we will write as it is. -1/2 will write as it is. Now t to the power 1/3 plus 1 ಅಂದ್ರೆ ಏನಾಗುತ್ತೆ that is 3 1 ja 3 3 plus 1 ಅಂದ್ರೆ 4/3 ಆಗುತ್ತೆ. This is 4/3. Here also this is 4/3. ಓಕೆ, ಇದು ಕಾನ್ಸ್ಟೆಂಟ್ 4/3 ಅನ್ನೋದು ಕಾನ್ಸ್ಟೆಂಟ್. ಇದಕ್ಕಷ್ಟೇ ಲಿಮಿಟ್ ಅಪ್ಲೈ ಮಾಡ್ತೀನಿ ನೋಡಿ. ಇಲ್ಲಿ 8 ಇಂದ 0. ಓಕೆ, ಇದು ಮೇಲ್ ತಗೊಂಡು ಹೋಗ್ತೀನಿ. ಇದನ್ನ ಮೇಲ್ ತಗೊಂಡು ಹೋದ್ರೆ ಏನಾಗುತ್ತೆ ಸೊ ದಟ್ ಈಸ್ 3 2 ja 3 ಇದ ಮೇಲೆ ಆಗುತ್ತೆ -3 divided by 4 2 ja ಎಷ್ಟಾಗುತ್ತೆ ನಮಗೆ 4 2 ja 8 ಆಗುತ್ತೆ ನೋಡಿ. 8 ಆಗುತ್ತೆ. 8 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಇಲ್ಲಿ t ಪ್ಲಸ್ ಏನಿದೆ 0 ಇದೆ. ಸಬ್ ಇಸ್ 0 to the power ಎನಿಥಿಂಗ್ ಇಸ್ 0 ಓನ್ಲಿ ದಟ್ ಈಸ್
minus of t plus n 8 substitute 8 to the power 4 by 3. Okay, so that is nothing but iದೇನು 8 to the power 4 by 3 is nothing but what? So that is 8 to the power 4 by 3 ಅಂದ್ರೆ ಮೀನಿಂಗ್ ಏನಂದ್ರೆ ಸೆಕೆಂಡ್ ಇದು ಜಲ್ದಿ ವರ್ಕ್ ಆಗಲ್ಲ. ಓಕೆ 8 to the power 4 by 3 ಸೆಕೆಂಡ್ ಇದನ್ನ ಎರೇಸ್ ಮಾಡ್ತೇಳ್ರಿ, ಇದನ್ನ ಬರ್ಕೋಬೇಡ್ರಿ. 8 to the power 4 by 3 ಅಂದ್ರೆ 8 to the power 4 by 3 is nothing but that is ನಮಗೆ so this is 8 to the power 1 by 3 to the power of 4. root power 1 by 3 is nothing but what? So 2 to the power 3 ಅಂತ ಇರುತ್ತೆ. 2 to the 8 is nothing but 2 to the power 3. 2 to the power 3 whole power 1 by 3 whole power 4 ಇದೆ ಅಂತ ಅರ್ಥ ಇದೆ. ಇದು 3 ಕ್ಯಾನ್ಸಲ್ ಇದೆ, 2 to the power 4 ಆಗುತ್ತೆ. So 2 to the power 4 ಆಗುತ್ತೆ ಇದು. Okay, so this you can write as 2 to the power 4, that is minus 3 by 8 minus 3 by 8. Okay, minus 2 to the power 4. Okay, ಇದು into ಇದು. So that is equal to minus into minus ಮಾಡಿದ್ರೆ ಏನಾಗುತ್ತೆ ನಮಗೆ ಪ್ಲಸ್ ಆಗುತ್ತೆ. 2 to the power 4 ಅಂದ್ರೆ ನಮಗೆ 2 to the power 4 ಅಂದ್ರೆ 16 3 just ಆಗುತ್ತೆ. Okay, that is 3 into 16 divided by 8. Okay, now 8 1 ja 8 2 ja, so ನಮಗೆ that is equal to 3 2 just ಆಗುತ್ತೆ, ನಮಗೆ 6 ಆಗುತ್ತೆ. ಓಕೆ 3 2 just ಆಗುತ್ತೆ 6 ಆಗುತ್ತೆ. 6 ಬಂದಿದೆ ಅಂತ ನೋಡಿ ಚೆಕ್ ಮಾಡಿ. 6 ಇದೆ ನಾ ಇಲ್ಲಿ ಆಪ್ಷನ್ ಎ ದಟ್ ಈಸ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬಿಟ್ಬಿಟ್ಟು ಇದನ್ನ ಜಸ್ಟ್ ಫಾಸ್ಟ್ ಆಗಿ ಮಾಡ್ಬೋದು. ನಾನು ಪ್ರತಿಯೊಂದು ಸ್ಟೆಪ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ, ಅದಕ್ಕೆ ನಿಮಗೆ ಸೊ ಕ್ವಶನ್ಸ್ ಬಹಳ ಲೆಂತಿ ಅನ್ಸೋದೆ. ಇದು ಏನು 10 ಕ್ವಶನ್ಸ್ ಇಲ್ಲ, 10 ಕ್ವಶನ್ಸ್ ಬಹಳ ಫಾಸ್ಟ್ ಆಗಿ ಮಾಡ್ಬೋದು. ಬಟ್ ಸೊ ವಿ ಆರ್ ಸಾಲ್ವಿಂಗ್ ದಿ ಕ್ವಶನ್ಸ್ ವೆರಿ ವಿತ್ ಸಿಸ್ಟಮೆಟಿಕ್ ಅಂಡ್ ಪ್ರತಿಯೊಂದು ಸ್ಟೆಪ್ ಪ್ರಕಾರ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇದು ಲೆಂತಿ ಅನಿಸುತ್ತೆ ನಿಮಗೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next question ನೋಡಿ ಏನು ಕೊಟ್ಟಿದ್ದಾರೆ ನಮಗೆ. f of x that is equal to integration of 0 to x ಅಥವಾ t sin t dt. ಓಕೆ, ಸೊ ನಮಗೆ ಇದರ ಇಂಟಿಗ್ರೇಷನ್ ಕಂಡುಹಿಡಿಯಿರಿ. ಓಕೆ, ಅಂದ್ರೆ ಬಂದಿರೋ f of x ಗೆ ಡಿಫ್ರೆನ್ಶಿಯೇಟ್ ಮಾಡಿ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರಿ. ಸೊ ಫಸ್ಟ್ ಆಫ್ ಆಲ್ ಈ t sin t ಅನ್ನೋದು ಯಾವ ಫಾರ್ಮ್ಯಾಟ್ ಇದೆ? ಸೊ ನಮ್ಗೆ ಇಂಟಿಗ್ರೇಷನ್ ಆಫ್ u into v ಹೌದಾ? ಸೊ ಇಂಟಿಗ್ರೇಷನ್ ಆಫ್ u into v. ಇಂಟಿಗ್ರೇಷನ್ ಆಫ್ u into v ಅಂದ್ರೆ ಏನು? ನಮ್ಗೆ ಏನು ಬರುತ್ತೆ? ದಟ್ ಈಸ್ u ಶುಡ್ ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ v. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ u. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ u ಇಂಟು ಇಂಟಿಗ್ರೇಷನ್ ಆಫ್ v. ಓಕೆ, ಇಂಟಿಗ್ರೇಷನ್ ಆಫ್ v ಇಂಟು ಇಂಟಿಗ್ರೇಷನ್ ಆಫ್ ಹೋಲ್. ಓಕೆ, ಇಷ್ಟು ಇದು ಇಂಟಿಗ್ರೇಷನ್ ಆಫ್ u into v. ಓಕೆ, ಬಟ್ ಇದರಲ್ಲಿ u ಯಾವ್ದು ತಗೋದು, v ಯಾವ್ದು ತಗೋಬೇಕು, u ಯಾವ್ದು ತಗೋದು, v ಯಾವ್ದು ತಗೋಬೇಕು ಚೆಕ್ ಮಾಡ್ಬೇಕಂದ್ರೆ ಐಲೇಟ್ ಪ್ರಕಾರ ಹೋಗ್ಬೇಕು. ಐಲೇಟ್. ಓಕೆ, ಹಿಯರು ಟಿ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್, ಸೈನ್ ಟಿ ಏನಾದ್ರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇವು ಎರಡರಲ್ಲಿ ಯಾವ್ದು ಫಸ್ಟ್ ಬರ್ತಿದೆ? ಟಿ ಅನ್ನೋದು ಫಸ್ಟ್ ಬರ್ತದೆ. ಅದಕ್ಕೋಸ್ಕರ ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ಯು ಅಂಡ್ ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ವಿ. ಓಕೆ, ಇದರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ, ನಾವು ಯು ಜಸ್ಟ್ ಸಿ. ಓಕೆ, ಇದನ್ನ ಇದ್ ಪ್ರಕಾರ ಸಾಲ್ವ್ ಮಾಡ್ಕೊಂಡ್ರೆ ಡೇಸ್ ಟಿ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ವಿ ಪ್ಲಸ್ ಇಲ್ಲಿ ಇದೆ ಸೈನ್ ಟಿ ಇದೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ minus of integration of differentiation of u plus in the t, the integration of t. Okay, next differentiation of t into integration of sin t. Next is the whole integration. Okay, next t you write as it is. sin t na integrate ಮಾಡಿದ್ರೆ ಏನಾಗುತ್ತೆ? sin t ನ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತೆ ಲಿಮಿಟ್ಸ್ ಎಲ್ಲಿಂದ 0 to x. sin t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಮೈನಸ್ ಕಾಸ್ ಟಿ ಆಗುತ್ತೆ, ಮೈನಸ್ ಕಾಸ್ ಟಿ ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ 1 ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ಏನು ಬರುತ್ತೆ? 1 ಬರುತ್ತೆ, 1 ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ನಮಗೆ sin t ಏನು ಬರುತ್ತೆ ನಮಗೆ? ದಟ್ ಈಸ್ ಮೈನಸ್ ಕಾಸ್ ಟಿ ಆಗುತ್ತೆ, ಮೈನಸ್ ಕಾಸ್ ಟಿ ಬರ್ಕೊಳ್ಳಿ. ಓಕೆ, ಡಿ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಈಗ ಲಿಮಿಟ್ ಎಲ್ಲಿಂದೆಲ್ಲವರೆಗೂ 0 to x. ಇದೇನು ಮಾಡಿದೆ? ಎಫ್ ಆಫ್ ಎಕ್ಸ್ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ನಾವು ನೆಕ್ಸ್ಟ್ ಏನಿದೆ ನಮಗೆ? ದಿಸ್ ಇಸ್ ಮೈನಸ್ ಟಿ ಕಾಸ್ ಟಿ, ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ ಟಿ
ಇಂಟಿಗ್ರೇಷನ್ ಆಫ್ ಕಾಸ್ಟ್ ಏನಾಗುತ್ತೆ ನಮಗೆ sin t ಆಗುತ್ತೆ, sin t ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ಟ್ t ಅಂದ್ರೆ ಏನು ಬರುತ್ತೆ, sin t ಬರುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿದ್ದೆ. ಓಕೆ, ನಾವು ಲಿಮಿಟ್ ಸಬ್ಸ್ಟಿಟ್ಯೂಟ್, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ 0 to x. ಎಲ್ಲೆಲ್ಲಿ ನಾವೇನಿದೆ ಎಲ್ಲೆಲ್ಲಿ ನಮಗೆ ಟಿ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ನಮಗೆ ಮೈನಸ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಓಕೆ, ಪ್ಲಸ್ ಸೈನ್ ಎಕ್ಸ್ ಮೈನಸ್ ಆಫ್ ಇಷ್ಟ ಆಯ್ತಾ. ಇದು ಫಸ್ಟ್ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಅದೇ ಥರ ಎಲ್ಲೆಲ್ಲಿ ಎಕ್ಸ್ ಇದೆಲ್ಲ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಇಂಟು ಕಾಸ್ ಅಂದ್ರೆ ಏನು ಬರುತ್ತೆ 0 ಅನ್ನು ಬರುತ್ತೆ, 0 ಪ್ಲಸ್ ನೆಕ್ಸ್ಟ್ ಸೈನ್ 0 ಅನ್ನೋದು ಅದನ್ನು 0 ಬರುತ್ತೆ, 0 ಬರುತ್ತೆ. ಇಷ್ಟು ಬಂತ ಅಂದರೆ ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬಂತು. ಯಾಕೆ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿ ಅಂತ ಹೇಳಿದ್ವಿ. ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿ ನೋಡಿ ಈಗ. ಓಕೆ, ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು, ಓಕೆ, ಮೈನಸ್ ನ ಕಾನ್ಸ್ಟೆಂಟ್ ಹೊರಗೆ ತಗೊಳ್ಳಿ, ಇಂಟಿಗೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ಓಕೆ, ನೆಕ್ಸ್ಟ್ ಸೊ ನಮಗೆ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ ಗೊತ್ತಿರಬೇಕು. ಸೊ ದಟ್ ಈಸ್ ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಇಸ್ ಈಕ್ವಲ್ ಟು ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಓಕೆ, ಅದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂತ ನೋಡಿ. ದಿಸ್ ಮೈನಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್, ಬ್ರಾಕೆಟ್ ಓಪನ್ ಮಾಡಿ, ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಇಂಟು ಕಾಸ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಿರುತ್ತೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರ್ಕೊಳ್ಳಿ. ದಿಸ್ ವಿ ಪ್ಲಸ್ ಅಲ್ಲಿ ಏನಿದೆ ವಿ ಪ್ಲಸ್ ಯು ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ, ಹೆಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್, ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್. ವೈ ಬಿಕಾಸ್ ಆಲ್ರೆಡಿ ಎಕ್ಸ್ ಇದೆ, ಎಕ್ಸ್ ಸೈನ್ ಎಕ್ಸ್. ಓಕೆ, ಪ್ಲಸ್ ಈ ಕಾಸ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಈ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು, ಎಕ್ಸ್ ಸೈನ್ ಎಕ್ಸ್ ಬಂದಿದ್ದು ನೋಡಿ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ಸೈನ್ ಎಕ್ಸ್ ಇದೆಲ್ಲ ಚೆಕ್ ಮಾಡಿ ನೀವು, ಆಯ್ತಾ ಇಲ್ಲಿ. ಓಕೆ, ಇಲ್ಲೇ ನೋಡಿ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಲ್ಲಿದೆ ನೋಡಿ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಮುಗಿದಿದೆ ಅಂತ ಅರ್ಥ. ಓಕೆ, ಇಲ್ಲಿ ಎಕ್ಸಸೈಸ್ ಮುಗೀತು ನೋಡಿ, ಎಕ್ಸಸೈಸ್ 7.9 ಮುಗೀತು. ನೆಕ್ಸ್ಟ್ ಎಕ್ಸಸೈಸ್ ಇಲ್ಲಿ ಏನು ಮಾಡೋಣ, ಎಕ್ಸಸೈಸ್ 7.10 ಸಾಲ್ವ್ ಮಾಡಿದ್ರೆ ಅಲ್ಲಿ ನಮಗೆ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ಸೊ ಇಂಟಿಗ್ರಲ್ ಪ್ರಾಪರ್ಟೀಸ್ ಬರುತ್ತೆ, ಅದು 6 ಮಾರ್ಕ್ಸ್ಗೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಬೇಕಾದ್ರೆ ನಾನು ಸೊ ನಿಮಗೆ ಇದು ಏನು ಮಾಡಲ್ ಕ್ವಶನ್ ಪೇಪರ್ಸ್ ಇಂದ ತಗೊಂಡು ತೋರಿಸ್ತೀನಿ ನಾನು. ಓಕೆ, ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಸೈಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಜಸ್ಟ್ ಇದ್ರ ಕ್ಲಾಸಸ್ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.